ಸ್ಪಂದನ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಇದು ಇವತ್ತಿನ ವಿಶೇಷ ಕಾರ್ಯಕ್ರಮ. ಕುಂತಳನಗರ ಉಡುಪಿ ಗ್ರಾಮೀಣ ಬಂಟರ ಸಂಘದ ಚಾರಿಟೇಬಲ್ ಟ್ರಸ್ಟ್ನ ವತಿಯಿಂದ ನಡೆದ 2 ದಿನದ ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಂ ಶಿರ್ವಾ ಸೇಂಟ್ ಮೇರಿಸ್ ಕಾಲೇಜಿನ ಅಂತಿಮ ಡಿಗ್ರಿ ಕಾಲೇಜಿನ ವಿದ್ಯಾರ್ಥಿಗಳಿಗಾಗಿ ತಾರೀಕು 23 ಮತ್ತು 24 ಫೆಬ್ರವರಿಯಂದು ಕುಂತಳನಗರದಲ್ಲಿ ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ ಆಶಾ ಪ್ರಕಾಶ್ ಶೆಟ್ಟಿ ಕನ್ವೆನ್ಷನ್ ಸೆಂಟರ್ನ ಪ್ರಥಮ ಮಾಳಿಗೆಯಲ್ಲಿರುವಲ್ಲಿ ಗ್ರಾಮೀಣ ಬಂಟರ ಸಂಘದ ಕ್ಯಾಂಪಸ್ನಲ್ಲಿ ಇದು ನಡೆಯಿತು. ಈ 2 ದಿನದ ಕಾರ್ಯಾಗಾರದಲ್ಲಿ ಶಿರ್ವಾ ಸೇಂಟ್ ಮೇರಿಸ್ ಕಾಲೇಜಿನ ವಿದ್ಯಾರ್ಥಿಗಳಿಗೆ ನಡೆದ ಉದ್ಯಮಶೀಲತಾ ಶಿಬಿರ ಮತ್ತು ವೃತ್ತಿ ಮಾರ್ಗದರ್ಶನ ಕಾರ್ಯಕ್ರಮದ ಉದ್ಘಾಟನೆಯನ್ನ ಮುಂಬೈನ ಖ್ಯಾತ ಉದ್ಯಮಿ ಹೇರಂಬ ಕಂಪನಿಯ ಚೇರ್ಮನ್ ಶ್ರೀ ಸದಾಶಿವ ಶೆಟ್ಟಿಯವರು ಉದ್ಘಾಟಿಸಿದರು. ಕರಾವಳಿ ಅಭಿವೃದ್ಧಿ ಪ್ರಾಧಿಕಾರ ಕರ್ನಾಟಕ ಸರ್ಕಾರ ಇದರ ಅಧ್ಯಕ್ಷ ಶ್ರೀ ಮಟ್ಟಾರು ರತ್ನಾಕರ್ ಹೆಗಡೆಯವರು ದಿಕ್ಸೂಚಿ ಭಾಷಣ ಮಾಡಿದರು. ಉಡುಪಿ ಗ್ರಾಮೀಣ ಬಂಟರ ಚಾರಿಟೇಬಲ್ ಟ್ರಸ್ಟ್ನ ಅಧ್ಯಕ್ಷರು ಶ್ರೀ ಅಶೋಕ್ ಕುಮಾರ್ ಶೆಟ್ಟಿಯವರ ಅಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮ ನಡೆಯಿತು. ಶಿರ್ವಾ ಕಾಲೇಜ್ನ ಪ್ರಿನ್ಸಿಪಲ್ ಡಾಕ್ಟರ್ ಹೆರಾಲ್ಡ್ ಐವನ್ ಮೊರೆಸ್, ನಿಟ್ಟೆ ಜಸ್ಟಿಸ್ ಕೆಎಸ್ ಹೆಗಡೆ, ಇನ್ಸ್ಟಿಟ್ಯೂಟ್ ಮ್ಯಾನೇಜ್ಮೆಂಟ್ನ ಪ್ರೊಫೆಸರ್ ದಿವ್ಯಾ ರಾಣಿ, ಗ್ರಾಮೀಣ ಬಂಟರ ಸಂಘದ ಅಧ್ಯಕ್ಷರು ಸುಕಾರಾಮ ಶೆಟ್ಟಿ, ಅಶೋಕ್ ಕುಮಾರ್ ಶೆಟ್ಟಿ ಅಧ್ಯಕ್ಷ ಸ್ಥಾನ ವಹಿಸಿ ಪ್ರಾಸ್ತಾವಿಕವಾಗಿ ಮಾತಾಡಿ ಸ್ವಾಗತಿಸಿದರು. ಅತಿಥಿಗಳಾಗಿ ಉಡುಪಿ ಗ್ರಾಮೀಣ ಬಂಟರ ಸಂಘದ ಮಾಜಿ ಅಧ್ಯಕ್ಷರುಗಳಾದ ಡಾಕ್ಟರ್ ಎಚ್.ಬಿ. ಶೆಟ್ಟಿ, ಹೇಮಂತ್ ಶೆಟ್ಟಿ, ಟ್ರಸ್ಟ್ನ ಕಾರ್ಯದರ್ಶಿ ಕಾರ್ತಿಕ್ ಶೆಟ್ಟಿ, ಖಜಾಂಜಿ ವಿಜಿತ್ ಶೆಟ್ಟಿ, ಪದ್ಮನಾಭ ಹೆಗಡೆ ಉಪಸ್ಥಿತರಿದ್ದರು. ಶ್ರೀ ವಿಜಿತ್ ಶೆಟ್ಟಿ ಟ್ರಸ್ಟ್ನ ಖಜಾಂಜಿ ವಂದಿಸಿದ್ರು. ಜಸ್ಟಿಸ್ ಕೆಎಸ್ ಹೆಗಡೆ, ಇನ್ಸ್ಟಿಟ್ಯೂಟ್ ಮ್ಯಾನೇಜ್ಮೆಂಟ್ನ ಪ್ರೊಫೆಸರ್ ಸುಧೀರ್ ರಾಜ್ ನಿಟ್ಟೆ ಕಾರ್ಯಕ್ರಮ ನಿರೂಪಿಸಿದ್ರು. ಸಂಪನ್ಮೂಲ ವ್ಯಕ್ತಿಗಳಾದ ಪ್ರೊಫೆಸರ್ ಸುಧೀರ್ ರಾಜ್, ಜಸ್ಟಿಸ್ ಕೆಎಸ್ ಹೆಗಡೆ, ಇನ್ಸ್ಟಿಟ್ಯೂಟ್ ಮ್ಯಾನೇಜ್ಮೆಂಟ್ ಪ್ಯಾನೆಲ್ ಡಿಸ್ಕಷನ್ನಲ್ಲಿ ಶ್ರೀ ಸದಾಶಿವ ಕೆ ಶೆಟ್ಟಿ, ಚೇರ್ಮನ್ ಹೇರಂಬ ಇಂಡಸ್ಟ್ರೀಸ್ ಲಿಮಿಟೆಡ್ ಮುಂಬೈ ಮತ್ತು ಡಾಕ್ಟರ್ ಗಿರಿಜಾ ಸೋನಿಯಾ ಕ್ಲಿನಿಕ್ ಇವರು ಪಾಲ್ಗೊಂಡಿದ್ರು. ಪ್ರೊಫೆಸರ್ ದಿವ್ಯಾರಾಣಿ ಪ್ರದೀಪ್ ಇವರು ಪ್ಯಾನೆಲ್ ಡಿಸ್ಕಷನ್ ನಿರ್ವಹಿಸಿದ್ರು. ಶ್ರೀ ಪ್ರೀತಂ ಅಡಿಗ ಮಾಹೆ ಇವರು ಸಂಪನ್ಮೂಲ ವ್ಯಕ್ತಿಯಾಗಿ ವಿದ್ಯಾರ್ಥಿಗಳಿಗೆ ತರಬೇತಿಯನ್ನ ಪ್ರಥಮ ದಿನದಂದು ನೀಡಿದರು. 2ನೇ ದಿನ ಶಿರ್ವಾ ಸೇಂಟ್ ಮೇರಿಸ್ ಕಾಲೇಜಿನ ವಿದ್ಯಾರ್ಥಿಗಳಿಗೆ ನಡೆದ ಉದ್ಯಮಶೀಲತಾ ಶಿಬಿರ ಮತ್ತು ವೃತ್ತಿ ಮಾರ್ಗದರ್ಶನ ಸಮಾರೋಪ ಸಮಾರಂಭವನ್ನ ಕರ್ನಾಟಕ ಸರ್ಕಾರದ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರು ಶ್ರೀ ಜಯಪ್ರಕಾಶ್ ಹೆಗಡೆಯವರು ಉದ್ಘಾಟಿಸಿ ಉದ್ಘಾಟನಾ ಭಾಷಣ ಮಾಡಿದರು. ಶ್ರೀ ಅಶೋಕ್ ಕುಮಾರ್ ಶೆಟ್ಟಿ ಅಧ್ಯಕ್ಷ ಸ್ಥಾನ ವಹಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಮುಂಬೈಯ ಆರ್ಗ್ಯಾನಿಕ್ ಇಂಡಸ್ಟ್ರೀಸ್ ಪ್ರೈವೇಟ್ ಲಿಮಿಟೆಡ್ನ ಸಿಎಂಡಿ ಶ್ರೀ ಆನಂದ ಶೆಟ್ಟಿಯವರು ಭಾಗವಹಿಸಿದ ವಿದ್ಯಾರ್ಥಿಗಳಿಗೆ ಸರ್ಟಿಫಿಕೇಟ್ ವಿತರಿಸಿ, ಇಂತಹ ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ಗಳು ಯಾವುದೇ ಸಂಘ ಸಂಸ್ಥೆಗಳು ಮಾಡಿಲ್ಲ. ಆದರೆ ಉಡುಪಿ ಗ್ರಾಮೀಣ ಬಂಟರ ಸಂಘ ಟ್ರಸ್ಟ್ ಮುಖಾಂತರ 100 ಜನರಿಗೆ ಈಗಾಗಲೇ ಟ್ರೈನಿಂಗ್ ಕೊಟ್ಟು ಒಂದು ಮಾದರಿ ಸಂಸ್ಥೆಯಾಗಿ ಮೂಡಿಬರುತ್ತಿದ್ದು, ಇದೇ ರೀತಿ ಪ್ರತಿಯೊಂದು ಜಿಲ್ಲೆಯಲ್ಲಿ ಇಂತಹ ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ ಆಗಿ ಯುವಕರಿಗೆ, ಮಹಿಳೆಯರಿಗೆ ತರಬೇತಿ ಕೊಟ್ಟರೆ ದೇಶ ಬಲಿಷ್ಠ ದೇಶ ಆಗುವುದರಲ್ಲಿ 2 ಮಾತಿಲ್ಲ ಎಂದರು. ಮುಖ್ಯ ಅತಿಥಿಗಳಾಗಿ ಶ್ರೀ ಯಶ್ಪಾಲ್ ಸುವರ್ಣ, ದುಬೈಯ ಪ್ರಸಾದ್ ಕುಮಾರ್ ಶೆಟ್ಟಿ ಮತ್ತು ಶ್ರೀಮತಿ ಸುರಕ್ಷಾ ಶೆಟ್ಟಿ, ಉಡುಪಿಯ ಶ್ರೀ ನಾಗೇಶ್ ಹೆಗಡೆ, ಪಳ್ಳಿ ಜಗದೀಶ್ ಹೆಗಡೆ, ಶಿರ್ವಾ ಕಾಲೇಜಿನ ಶ್ರೀಮತಿ ತನುಜಾ, ಮಾಜಿ ಅಧ್ಯಕ್ಷರುಗಳಾದ ಡಾಕ್ಟರ್ ಎಚ್.ಬಿ. ಶೆಟ್ಟಿ, ಹೇಮಂತ್ ಶೆಟ್ಟಿ, ಟ್ರಸ್ಟ್ನ ಕಾರ್ಯದರ್ಶಿ ಕಾರ್ತಿಕ್ ಶೆಟ್ಟಿ, ಖಜಾಂಚಿ ವಿಜಿತ್ ಶೆಟ್ಟಿ ವೇದಿಕೆಯಲ್ಲಿದ್ದರು. ಪದ್ಮನಾಭ ಹೆಗಡೆ ವಂದಿಸಿದ್ರು. ಪ್ರೊಫೆಸರ್ ದಿವ್ಯಾರಾಣಿ ಪ್ರದೀಪ್, ಜಸ್ಟಿಸ್ ಕೆಎಸ್ ಹೆಗಡೆ, ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ನಿಟ್ಟೆ ಯೂನಿವರ್ಸಿಟಿ ಇವರು ಕಾರ್ಯಕ್ರಮ ನಿರೂಪಿಸಿದ್ರು. ಸಂಪನ್ಮೂಲ ವ್ಯಕ್ತಿಗಳಾಗಿ ಪ್ರೊಫೆಸರ್ ಶುಭಾ ಮಾಹೆ, ಪ್ರೊಫೆಸರ್ ಪ್ರವೀಣ್ ಶೆಟ್ಟಿ ಮಾಹೆ ಯೂನಿವರ್ಸಿಟಿ, ಶಾಲಿನಿ ಶರ್ಮಾ ನಿಟ್ಟೆ ಯೂನಿವರ್ಸಿಟಿ, ನಾಗರಾಜ್ ನಾಯ್ಕ್ ಜಂಟಿ ನಿರ್ದೇಶಕರು ಉಡುಪಿ ಜಿಲ್ಲಾ ಕೈಗಾರಿಕಾ ಕೇಂದ್ರ, ಪಿಂಜರ್ ಲೀಡ್ ಬ್ಯಾಂಕ್ ಇವರು ತರಬೇತಿ ಕೊಟ್ಟರು. ನಿಟ್ಟೆ ಯೂನಿವರ್ಸಿಟಿಯ ಪ್ರೊಫೆಸರ್ ದಿವ್ಯಾರಾಣಿ ಪ್ರದೀಪ್ ಇವರು ಇಷ್ಟರವರೆಗೆ ನಡೆದ ಕಾರ್ಯಕ್ರಮಗಳ ಬಗ್ಗೆ ವಿವರ ಮತ್ತು ಸಂಪನ್ಮೂಲ ವ್ಯಕ್ತಿಗಳ ಬಗ್ಗೆ ಮಾಹಿತಿ ತಿಳಿಸಿಕೊಟ್ಟರು.
ಇವತ್ತಿನ 2 ದಿನದ ಉದ್ಯಮಶೀಲತಾ ಪ್ರೇರಣಾ ಮತ್ತು ವೃತ್ತಿ ಮಾರ್ಗದರ್ಶನದ ತರಬೇತಿ ಕಾರ್ಯಕ್ರಮವನ್ನು ಉಡುಪಿ ಗ್ರಾಮೀಣ ಬಂಟರ ಸಂಘದ ಸಭಾಭವನ ನಿರ್ಮಾಣ ಮತ್ತು ಅಭಿವೃದ್ಧಿ ಕಮಿಟಿ ಚಾರಿಟೇಬಲ್ ಟ್ರಸ್ಟ್ ಇದರ ಮುಖಾಂತರ ಮಾಡುತ್ತಿರುವ ಈ ಕಾರ್ಯಕ್ರಮವನ್ನು ಇನ್ನು ಕೆಲವೇ ಹೊತ್ತಿನಲ್ಲಿ ನಮ್ಮ ಕರಾವಳಿ ಪ್ರದೇಶದಲ್ಲಿ ಹುಟ್ಟಿ ಮುಂಬೈಯಲ್ಲಿ ಅತ್ಯುನ್ನತ ಶ್ರೇಷ್ಠ ಒಂದು ಎಂಟರ್ಪ್ರಿನಿಯರ್ ಆಗಿ ಮೂಡಿಬಂದು ಹೆರಂಬ ಇಂಡಸ್ಟ್ರೀಸ್ ಲಿಮಿಟೆಡ್ ಸುಮಾರು 1200 ಕೋಟಿಯ ಒಂದು ಕೈಗಾರಿಕೋದ್ಯಮವನ್ನು ನಡೆಸಿ ನಮ್ಮ ಊರಿಗೆ ಒಂದು ಹೆಮ್ಮೆಯನ್ನು ತಂದಿರುವ ಇವತ್ತಿನ ಉದ್ಘಾಟನೆ ಮಾಡಲಿರುವ ಶ್ರೀಯುತ ಸದಾಶಿವ ಕೆ ಶೆಟ್ಟಿ ಅವರೇ, ನಮ್ಮೆಲ್ಲರ ನೆಚ್ಚಿನ ಹಾಗೂ ನಮ್ಮ ಮಾರ್ಗದರ್ಶಕರು, ನಮ್ಮ ಈ ಸಂಸ್ಥೆಗೆ ಸರ್ಕಾರದಿಂದ ಹಣ ಬಿಡುಗಡೆ ಮಾಡಲು ಪ್ರಯತ್ನಿಸಿ ನಮ್ಮೊಡನೆ ಯಾವಾಗಲೂ ಇರುವ ಕರ್ನಾಟಕ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಶ್ರೀಯುತ ಮಠ ರತ್ನಾಕರ ಹೆಗ್ಡೆ ಅವರೇ, ಶಿರ್ವ ಸೈಂಟ್ ಮ್ಯಾರೀಸ್ ಕಾಲೇಜಿನ ಪ್ರಾಂಶುಪಾಲರಾದ ಹೆರಾಲ್ಡ್ ಹೆನ್ರಿ ಮಾರಿಸ್ ರವರೇ, become a lecturer in one of the colleges in Mangalore. That was a girls' college, St. Agnes College. It was quite interesting, but I refused. I refused to join the lecturing. Then I was thinking all the time, interest to chemistry. Of course, lecturing was also in chemistry, but I didn't like lecturing. I wanted to do something practical. Lecturing is easy, but do something practical is difficult task. So I thought maybe that is my last option, to become a lecturer, preaching. Of course, that was also nice. I was good in lecturing also. Then I got a job. I was about to be selected afterwards parallelly in a bank also as a probationary officer. I said bank is not my interest because I did my chemistry and I should pursue in chemistry only, and bank is not my cup of tea. So I refused the bank job. I then went over to Mumbai. Those days, if you have to pursue a career in chemistry, Bombay was the best place. So Western India was the hub of chemical industries. So I went over to Mumbai, those days Bombay, and Bombay okay, job hudkarte the. It took a few months, job sikta irilla that time. It took few months to get a job in chemical industry. ಆಮೇಲೆ ಕೆಮಿಕಲ್ ಇಂಡಸ್ಟ್ರಿಗೆ ಸ್ಟಾರ್ಟ್ ಮಾಡಿ to cut the story short, I started with a company called Nylon, which was into welding, rubber chemicals. Then changed over to another company which was into dyes and intermediates, Sudarshan Chemicals. Then I changed over to a company called Gada Chemicals, which was into agrochemicals, basically. And finally, in my job career, I changed over to another company which was into pharmaceuticals. So that was a German company, pharmaceuticals. All along all these companies, I was into various, technical jobs like laboratory, then R&D, research and development, and then production as well. So this was my work experience over a period of time. Then I thought of starting my own enterprise. See, I tell you one thing. See, our people from this area, this coastal belt, especially our Tulnad area, whether it is Kasaragod or it is Mangalore and Udupi, this entire stretch, our people are very, very dynamic. You have in your genes, that leadership quality and intelligence.
Nobody can beat us. This is fact. Our coastal belt, Mangalore, that side and this side. So we people are very, very dynamic. See, if you go any field now, there are Bunds people and there are Christians, no, all communities. The people from this area are inherently, by blood, by genes, DNA. Namdo DNA agide. If we take leadership, we have intelligence, and we have daring, risk-taking ability. That's namgide. So I am one of those products who had this kind of caliber. So after getting this 20 years experience, I thought of getting into, took a jump into entrepreneur. Become entrepreneur is no joke, not easy. There are huge risk involved, and our people do that. So as I said, it is there in our blood. So we started a company. Heramba is the name. It is one of the names of Ganesh. Ganpati ಒಂದು ಹೆಸರು Heramba Ganapati ಅಂತ. ನಾವು ಒಂದು acquire ಮಾಡಿದ್ದು. And the company was formed, so we took over. Then I asked him, what is this Heramba? Then he said it is one of the names of Lord Ganesh. Ganpati ಹೆಸರು. ಅತ್ಯಂತ ಸಂತೋಷ ಪಡ್ತೇನೆ ಈ ಒಂದು ಕಾರ್ಯಕ್ರಮದಲ್ಲಿ ಸೈಂಟ್ ಮೇರಿ ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳು ಭಾಗವಹಿಸ್ತಾರೆ ಎಂಬುದಕ್ಕೆ. ನಾನು ನಿಮ್ಮ ಜೂನಿಯರ್ ಕಾಲೇಜಿನ ವಿದ್ಯಾರ್ಥಿ, ಸೈಂಟ್ ಮೇರಿ ಜೂನಿಯರ್ ಕಾಲೇಜಿನ ವಿದ್ಯಾರ್ಥಿ. ಯಾವ ಇಯರ್ ಅಂತ ಹೇಳೋದಿಲ್ಲ, ಇಯರ್ ಹೇಳಿದರೆ ನಿಮಗೆ ನನ್ನ ವಯಸ್ಸು ಗೊತ್ತಾಗ್ತದೆ. ಸೈನ್ಸ್ ಸ್ಟೂಡೆಂಟ್. First of all, I am very grateful to our Ashok Shetty and other office bearers of our Band Sangha. The very purpose was served. ಸಾಧಾರಣವಾಗಿ ಬಂಡ್ ಸಂಘ ಅಂದರೆ ಮದುವೆ, ನಿಶ್ಚಿತಾರ್ಥ ಇತ್ಯಾದಿ ಕಾರ್ಯಕ್ರಮಗಳು. ಹೆಚ್ಚೆಂದರೆ ಒಂದು ಯಕ್ಷಗಾನ, 2 ನಾಟಕ. ಸರ್ಕಾರದಿಂದ ಕೂಡ ಇವತ್ತು ಅನುದಾನವನ್ನು ಕೊಟ್ಟದ್ದು ನಾಳೆ ಕೇಳಿದರೆ ನಾವು ಒಂದು ವಾಯ್ಸಲ್ಲಿ ವಿ ಕ್ಯಾನ್ ಸೇ ವೆರಿ ಪರ್ಪಸ್ ಸರ್ವ್ಡ್. ಒಂದು ಯುನೀಕ್ ಪ್ರೋಗ್ರಾಮನ್ನು, ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಂತ ಹೇಳಿಕೊಂಡು ಅದರ ಸಂಪೂರ್ಣ ಜವಾಬ್ದಾರಿಯನ್ನು ಅಶೋಕ್ ಶೆಟ್ಟಿಯವರು ಒಂದು ಕಂಪನಿಯಲ್ಲಿ ಜನರಲ್ ಮ್ಯಾನೇಜರ್ ಇದ್ದುಕೊಂಡು ಹಲವಾರು ಕಾರ್ಯಕ್ರಮಗಳನ್ನು ಮಾಡಿಕೊಂಡು ನಮ್ಮ ಯೂತ್ಸಿಗೆ ಒಳ್ಳೆ ಗೈಡೆನ್ಸ್ ಕೊಡುವಂಥ ಕೆಲಸವನ್ನು ರಿಸೋರ್ಸ್ಫುಲ್ ಪರ್ಸನ್ಸನ್ನು ಕರೆದು ಇವತ್ತು ಮಾಡಿದ್ದಾರೆ. ಸದಾಶಿವ ಶೆಟ್ಟಿಯವರು ತಮ್ಮ ಮುಂದೆ ಬಂದು ಮಾತನಾಡಿದರು. ಪ್ರತಿಯೊಬ್ಬ ಮನುಷ್ಯನ ಲೈಫ್ ಎಕ್ಸ್ಪೀರಿಯನ್ಸ್, ನಾವು ಹೇಗೆ ಬೆಳೆದು ಬಾಟಮ್ ಟಾಪ್, ಅದು ಇನ್ನೊಬ್ಬರಿಗೆ ಲೆಸನ್. ಅದರಿಂದ ಭಾಳಷ್ಟು ಕಲೀಲಿಕ್ಕುಂಟು. ನಾನು ಹೇಳಿದ, ನಾನು ಸೈಂಟ್ ಮೇರಿ ಜೂನಿಯರ್ ಕಾಲೇಜಿನ ವಿದ್ಯಾರ್ಥಿ ಅಂತೇಳಿ, ಸೈನ್ಸ್ ಸ್ಟೂಡೆಂಟ್. ಐ ಮೆಟ್ ಒನ್ ಆಫ್ ಮೈ ಲೆಕ್ಚರರ್ ವಿಜಯರಾಜ್ ಆಫ್ಟರ್ 22 years at Venu. Immediately I sanctioned 15 lakhs rupees for his Jain ವಸತಿ. Was extremely happy. ಒಂದು ಸರಿ ಸ್ಟೂಡೆಂಟನ್ನು ಕಂಡಿದ್ದೇನೆ ಅಂತೇಳಿ, ಇನ್ನೊಂದು ಸ್ಟೂಡೆಂಟ್ ಬಂದವರು ನಮಗೂ ಏನು ಕೊಟ್ಟರು ಅಂತೇಳಿ ಕರಾವಳಿ ಪ್ರಾಧಿಕಾರದಿಂದ 15 ಲಕ್ಷ ರೂಪಾಯಿಗಳನ್ನು ಅವರ ಬಸದಿಯ ಒಂದು ಹೊರಗಿನ ಹೊರಾಂಗಣಕ್ಕೆ ಕೆಲಸಕ್ಕೆ ಅಂತೇಳಿ ಕೊಟ್ಟೆ. ಸೈಂಟ್ ಮೇರಿ ಜೂನಿಯರ್ ಕಾಲೇಜಲ್ಲಿ ನಾವು ಇರುವಾಗ ಎಲ್ ಮೆಂಡೋನ್ಸ್, ಒನ್ ಆಫ್ ದ ಗ್ರೇಟೆಸ್ಟ್ ಪರ್ಸನ್. ಅವರು ಕ್ಲಾಸಿಗೆ ಬರ್ತಾರಂದರೆ ಬಹುಶಃ ಎಲ್ಲರೂ ಕೂಡ ಕ್ಲಾಸಿಗೆ ಲೆಕ್ಚರ್ ಬರೋದಂದರೆ ಅಯ್ಯೋ ಮರ ಯಾಕೆ ಬಂದರು ಇವರು ಅಂತ ಕೇಳಿ ಒಬ್ಬ ಸಾಧಾರಣವಾಗಿ. ಎಲ್ ಮೆಂಡೋನ್ಸ್ ಅವರು ಬಂದು ಬರ್ತಾರೆ ಅಂತ ಹೇಳಿದ್ರೆ ಕೂಡಲೇ ನಾವೆಲ್ಲ ಅಷ್ಟೊಂದು ಖುಷಿ, ಅಲರ್ಟ್. ಇಂಗ್ಲೀಷ್ ಲ್ಯಾಂಗ್ವೇಜನ್ನು ನಮಗೆ ಟೀಚ್ ಮಾಡ್ತಾಯಿದ್ರು. ಅದರಲ್ಲೂ ಕೂಡ ಸೆಕೆಂಡ್ ಲ್ಯಾಂಗ್ವೇಜನ್ನು, ಅದರಲ್ಲಿ ಇಂಗ್ಲೀಷಲ್ಲಿ ಪಾರ್ಟ್ 2 ಅನ್ನು ತಗೊಳ್ತಾ ಇದ್ರು. ಎಲ್ ಮೆಂಡೋನ್ಸ್ ಅವರ ಒಂದು ಲೈಫು, ಒಬ್ಬರು ಹೈಸ್ಕೂಲಲ್ಲಿ ಹೆಡ್ ಮಾಸ್ಟರು, ಲೇಟರ್ ಇಟ್ ಬಿಕಮ್ ದಿ ಜೂನಿಯರ್ ಕಾಲೇಜ್, ಬಿಕಮ್ ದ ಪ್ರಿನ್ಸಿಪಾಲ್. ಲೇಟರ್ ಅದು
let it become the college. Same person continue as the principal even in college. ಅಂಥ ಒಂದು ದೊಡ್ಡ ಗ್ರೇಟ್ ಪರ್ಸನಾಲಿಟೀಸ್ ಅವರು. ಇವತ್ತು ನಮ್ಮ ಯೂತ್ಸ್, ನಾವು ಹೇಳಿದ್ರು ಯೂತ್ಸ್ ಆರ್ ದ ಬ್ಯಾಕ್ ಬೋನ್ ಆಫ್ ದ ಕಂಟ್ರಿ ಅಂತೇಳಿ. ಇಂದಿನ ಜನಾಂಗ, ಇಂದಿನ ಮಕ್ಕಳೇ ಮುಂದಿನ ಭವಿಷ್ಯ. ದೇಶದ ಪ್ರಧಾನಿ ನರೇಂದ್ರ ಮೋದಿಜಿಯವರು ಯಾವಾಗಲೂ ಹೇಳ್ತಾರೆ, ಇಂಡಿಯಾ ಇಸ್ ದ ಯೂತ್ ಕಂಟ್ರಿ ಅಂತ. ಅಂದರೆ ಮೋರ್ ದೆನ್ 60% ಆಫ್ ದ ಪಾಪ್ಯುಲೇಷನ್ ಇಸ್ ದ ಯೂತ್. ಬಟ್ ದ ಕರೆಕ್ಟ್ ಡೈರೆಕ್ಷನ್ ಇಸ್ ರಿಕ್ವೈರ್ಡ್ ಟು ದ ಯೂತ್. ಹೌ ಟು ಕಮ್ ಅಪ್, ಹೌ ಟು ಲರ್ನ್, ಹೌ ಟು ಅರ್ನ್ ಮನಿ. ಈವನ್ ನಾವು ಆಫ್ಟರ್ ಕಂಪ್ಲೀಷನ್ ಆಫ್ ದ SS, ಈವನ್ ನಾನು ನಮ್ಮ ವಿದ್ಯಾವರ್ಧಕ ಸೆಂಟ್ರಲ್ ಸ್ಕೂಲ್ನ ಸಂಚಾಲಕ. ನಮ್ಮಲ್ಲಿ ಕಲಿತ ವಿದ್ಯಾರ್ಥಿಗಳು ಇಲ್ಲಿ ಇರ್ಬೋದು. 14 ಇಯರ್ಸ್, ಲಾಸ್ಟ್ 14 ಇಯರ್ಸ್ ನಾವು ನಿಟ್ಟೆ ಡಾಕ್ಟರ್ ವಿನಯ್ ಹೆಗಡೆ ಅವರ ನೇತೃತ್ವದಲ್ಲಿ ವಿದ್ಯಾವರ್ಧಕ ಸಂಘದಲ್ಲಿ ಅನೇಕ ವಿದ್ಯಾಸಂಸ್ಥೆಗಳನ್ನು MSRS ಕಾಲೇಜ್, ಜೂನಿಯರ್ ಕಾಲೇಜರೊಟ್ಟಿಗೆ 14-15 ಇಯರ್ಸ್ ಬ್ಯಾಕ್ ನಾವು ವಿದ್ಯಾವರ್ಧಕ ಸೆಂಟ್ರಲ್ ಸ್ಕೂಲನ್ನು ಆರಂಭ ಮಾಡಿ ಅದನ್ನು ನಾನು ಸಂಚಾಲಕನಾಗಿದ್ದುಕೊಂಡು ಅದನ್ನು ರನ್ ಮಾಡ್ತಾ ಇದ್ದೇವೆ. ಒಂದು ಒಳ್ಳೆಯ ಅಟ್ಮಾಸ್ಫಿಯರ್ ಶಿರೂರಲ್ಲಿ, ಒಳ್ಳೆಯ ಆದಷ್ಟು ಸೆಂಟ್ರಲ್ ಸಿಲೆಬಸ್ ಶಿರೂರಲ್ಲಿ ನಾವು ಪ್ರಥಮವಾಗಿ ಆರಂಭ ಮಾಡಿದ್ವಿ. ಇವತ್ತು ಡಾನ್ ಬಾಸ್ಕೋ ಕೂಡ ಸೆಂಟ್ರಲ್ ಸಿಲೆಬಸ್ ಆಗಿದೆ ಮತ್ತು ಇನ್ನಿತರ ಅನೇಕ ಇನ್ಸ್ಟಿಟ್ಯೂಷನ್ಸ್ ಕೂಡ ಅಲ್ಲಿ ಇದೆ. ಭಾಳ ಒಳ್ಳೆಯ ಹೆಲ್ದಿ ಕಾಂಪಿಟೇಷನ್. ನಾನು ಯಾಕೆ ಹೇಳಿದ್ರೆ, ಇವತ್ತು SLC ಆಗುವಾಗ ಫೇರ್ವೆಲ್ ಫಂಕ್ಷನನ್ನು ಮಕ್ಕಳಿಗೆ ನಾವು ಅರೇಂಜ್ಮೆಂಟ್ ಮಾಡ್ತೇವೆ. ಭಾಳ ಗೊಂದಲವಾದಂಥ ಇಯರ್ ಅಥವಾ ಸ್ಟೇಜ್ ಯಾವುದಂದರೆ, ವಾಟ್ ಟು ಬಿಕಮ್ ಆಫ್ಟರ್ SSLC ಅಂತ. ನಾನು ಡಾಕ್ಟರ್ ಆಗೋದಾ, ಇಂಜಿನಿಯರ್ ಆಗೋದಾ, ಇನ್ನೇನು ಆಗೋದಂತ ಪ್ರಾಪರ್ ಗೈಡೆನ್ಸ್ ಇರೋದಿಲ್ಲ. ನಾನು SSLC ಆದಾಗ ನನಗೆ ಭಾಳ ಆಸೆ ಡಾಕ್ಟರ್ ಆಗಬೇಕಂತೇಳಿ. ಆ ಕ್ಯಾಂಪಸ್ ಇಂಟರ್ವ್ಯೂಗೆ ಎಕ್ಸಿಕ್ಯೂಟಿವ್ ಒಬ್ಬರು ಇಂಟರ್ವ್ಯೂ ಮಾಡಲಿಕ್ಕೆ ಬಂದಿದ್ದರು. ಕೊರಿಯಾದಿಂದ ಬಂದಿದ್ದರು. ಅವರು ಇಂಡಿಯಾದಲ್ಲಿ ವರ್ಕ್ ಮಾಡ್ತಾಯಿದ್ರು. ಇಂಟರ್ವ್ಯೂ ಆದ ನಂತರ ಒಬ್ಬ PG ಸ್ಟೂಡೆಂಟನ್ನು ಅವರು ಅಪಾಯಿಂಟ್ಮೆಂಟ್ ಮಾಡಲಿಲ್ಲ. ಕೊನೆಗೆ ಅವರು ಹೇಳಿದ್ದು ಎರಡೇ. ಒಂದು, ದೇ ಡು ನಾಟ್ ನೋ ದ ಬೇಸಿಕ್ ಕಾನ್ಸೆಪ್ಟ್ ಅವರಿಗೆ ಗೊತ್ತಿಲ್ಲ. ಎರಡನೇದ್ದು, ಅವರು ಪೇಪರನ್ನು ಓದ್ತಾ ಇಲ್ಲ. ಈ ಕಾರಣಕ್ಕಾಗಿ ಒಬ್ಬರನ್ನು ಅವ್ರು ನೇಮಕ ಮಾಡಲಿಲ್ಲ. ಬಹುಶಃ ಸದಾಶಿವ ಶೆಟ್ಟರು ಹಾಗೂ ಮಟ್ಟರ್ ಅವರು ಹೇಳಿದಂತಹ ನಾವು ಕೊಟ್ಟಂಥ ವಿಚಾರಗಳು ಇಲ್ಲಿ ಮರ್ಜ್ ಆಗ್ತವೆ ಅಂತ ಅನ್ನಿಸ್ತದೆ. ಮನೆಯಲ್ಲಿ ಗ್ರಾಸರಿ ತರುವಂಥ ಪೇಪರನ್ನು ನಾವು ಓದ್ಬೋದು. ಅವರು ಹೇಳಿ ಇಸ್ತ್ರಿ ಪೇಪರನ್ನು ಇಸ್ತ್ರಿ ಹಾಕಿ ಒಂದು ಪೇಪರ್ ಕೊಟ್ಟಿರ್ತಾರೆ, ಅದನ್ನ ಓದಬೇಕು ಅಂತ ಹೇಳ್ಕೊಂಡು. ನನಗೆ ನನ್ನ ನೆನಪು ಬಹುಶಃ ಒಂದು 30 ವರ್ಷಗಳ ಹಿಂದೆ ಹೋಯಿತು. ಮನೆಯಲ್ಲಿ ಬೆಲ್ಲ ಕಟ್ಟಿತನಂಥ ಪೇಪರನ್ನು ಹಿಡ್ಕೊಂಡು ಕೂತಿದ್ದೆ ನಾನು. ಮನೇಲಿ ತಾಯಿ ಬೈದಿರು ನನಗೆ, ಅದೇನು ಓದ್ತಾ ಇದ್ದೀವಿ ಮರ ತೆಗೆದು ಬಿಸಾಡು ಅಂತ. ಬೆಲ್ಲ ಕಟ್ಟಿದರೆ ಏನಾಗುತ್ತೆ, ಅದು ಮುದ್ದೆ ಆಗಿರುತ್ತೆ, ಪೇಪರ್ ಓದುವಂಥ ಸ್ಥಿತಿಯಲ್ಲಿ ಇರೋದಿಲ್ಲ. ಸೊ ಒಂದು, ವಿ ನೀಡ್ ಟು ನೋ ದ ಬೇಸಿಕ್ ಕಾನ್ಸೆಪ್ಟ್ಸ್. ಯಾವ ವಿಚಾರವನ್ನು ಅಧ್ಯಯನ ಮಾಡ್ತೇವೆ, BA, BCom, BC ಏನಾಗಿರ್ಬೋದು, ಈ ಬೇಸಿಕ್ ಕಾನ್ಸೆಪ್ಟ್ಸ್ಗಳು ಗೊತ್ತಿರಬೇಕು. ಎರಡನೇದು, ಪ್ರತಿದಿನ ಅವ್ರು ಹೇಳಿದ ಹಾಗೆ ಪೇಪರ್ಗಳನ್ನ ನಾವು ಓದ್ತಾ ನಮಗೆ ಬೆಳವಣಿಗೆಗಳು ಗೊತ್ತಿರಬೇಕು. ಜೊತೆಗೆ ಈ 2 ದಿನಗಳ ಈ ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮನ್ನು ಉಡುಪಿ ಗ್ರಾಮೀಣ ಬಂಟರ ಸಂಘದವರು ಆಯೋಜನೆ ಮಾಡಿದ್ದಾರೆ. ಶ್ರೀ ಅಶೋಕ್ ಶೆಟ್ಟರವರು ಬಾರಿ ಹಿಂದೆ ನನಗೆ ಫೋನ್ ಮಾಡಿ, ಸರ್ ಇಂಥ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೇವೆ ಅಂತ ಹೇಳಿದಾಗ ನನಗೆ ಖಂಡಿತವಾಗಿ ಖುಷಿಯಾಯಿತು. ನಮ್ಮ ವಿದ್ಯಾರ್ಥಿಗಳಿಗೆ ಈ ರೀತಿ ಒಂದು ಎಕ್ಸ್ಪೋಜರ್ ಬೇಕು. ಪ್ರತಿದಿನ ಕ್ಲಾಸಲ್ಲಿ ಕೂತ್ಕೊಳ್ಳೋದು, ಸಿಲೆಬಸ್ಸನ್ನು ಕೇಳೋದು, ಅವ್ರು ಹೇಳಿದ ಹಾಗೆ ಅದು ಮಾತ್ರ ಅಲ್ಲ, ಹೊರ ಪ್ರಪಂಚವು ನಮಗೆ ಸಾಕಷ್ಟು ಪರಿಚಯ ಆಗಬೇಕು. ಅದಕ್ಕೆ ನಾವು ಖಂಡಿತವಾಗಿ ಈ ಕಾರ್ಯಕ್ರಮಕ್ಕೆ ನಾವು ಆಭಾರಿಯಾಗಿದ್ದೇವೆ. 2 ದಿವಸದ ಕಾರ್ಯಕ್ರಮ. ಜೊತೆಗೆ ಸಾಕಷ್ಟು ಸಂಪನ್ಮೂಲ ವ್ಯಕ್ತಿಗಳ ಹೆಸರನ್ನು, ಇದು ನೀವು ನೋಡಿದ್ದೀರಿ, ಸಾಫ್ಟ್ ಕಾಪಿ ನಿಮಗೆ ಬಂದಿದೆ. ಇದು ಸಾಕಷ್ಟು ಸಂಪನ್ಮೂಲ ವ್ಯಕ್ತಿಗಳು ಬರಲಿಕ್ಕಿದ್ದಾರೆ, ನಿಮ್ಮೊಟ್ಟಿಗೆ ಇಂಟ್ರ್ಯಾಕ್ಷನ್ ಮಾಡಲಿಕ್ಕಿದ್ದಾರೆ. ಬಹುಶಃ ಸಾಕಷ್ಟು ವಿಚಾರಗಳನ್ನು ನೀವು 2 ದಿನಗಳಲ್ಲಿ ತಿಳಿತೀರಿ, ಕಲಿತೀರಿ ಅಂತ ನನಗೆ ಖಂಡಿತವಾಗಿ ನಾನು ತಿಳ್ಕೊಳ್ತೇನೆ. ಜೊತೆಗೆ ಇನ್ನೊಂದು ವಿಚಾರ ಹೇಳಿಕೆ ಬಯಸ್ತೇನೆ. ಆಗಲೇ ಸರ್ ಹೇಳಿದ್ರು, ಮಟ್ಟರ್ ಅವರು ಹೇಳಿದರು ಸರ್ಕಾರಿ ಉದ್ಯೋಗಗಳ ಬಗ್ಗೆ ಅಂತ ಹೇಳ್ಕೊಂಡು.
ರೆವೆನ್ಯೂ ಇಲ್ಲ, ಹಾಗಾಗಿ ಸರ್ಕಾರಿ ಉದ್ಯೋಗಗಳಿಗೆ ನೇಮಕಾತಿ ಆಗ್ತಾ ಇಲ್ಲ. ಬಹುಶಃ ನಾನು ಕಾಮರ್ಸ್ ವಿದ್ಯಾರ್ಥಿ, ಹಾಗೆ ನನಗೆ ಅನ್ನಿಸ್ತದೆ ಬಹುಶಃ ಮುಂದಿನ ದಿನ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಸರ್ಕಾರಿ ನೌಕರಿಗಳನ್ನ ಔಟ್ಸೋರ್ಸ್ ಮಾಡಬಹುದು ನನಗೆ ಅನ್ನಿಸ್ತದೆ. Respected guests on the dais, off the dais, and also all the students who are here patiently listening to all the motivational talks that has been delivered to you just a few minutes back. I'm glad for that. I can see that you are, all of you are quite well behaved and very patientful students. I truly appreciate the institution for that. So since I'm also associated with a few institutions, yes, I'm sure that you all got encouraged by the sharings that is done by Mr. Sadashiv Shetty, the great entrepreneur, and also Mr. Matar, who's a great leader of our region, and we're truly obliged to have all of them today. And the Bantara Sangha skill development, the social development, the social building activity, that is what the vision of Mr. Ashok Kumar Shetty and his team. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಿಗೆ ಬಂದಂಥ ನಮ್ಮವರೇ ಆದ ಸದಾಶಿವ ಶೆಟ್ಟಿ ಇವರಿಗೆ ನಮ್ಮ ಈ ಗ್ರಾಮೀಣ ಚಾರಿಟೇಬಲ್ ಟ್ರಸ್ಟ್ನ ಪರವಾಗಿ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇವೆ. ಹಾಗೆ ಮತ್ತೋರ್ವ ಅತಿಥಿಗಳಾದ ನಮ್ಮ ಮಠ ರತ್ನಾಕರ್ ಶೆಟ್ಟಿ ಇವರಿಗೂ ನಮ್ಮ ಟ್ರಸ್ಟ್ನ ಪರವಾಗಿ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇವೆ. ಮಗದೊಮ್ಮೆ ಇಲ್ಲಿ ನಮ್ಮ ಶಿರ್ವ ಕಾಲೇಜಿನ ಪ್ರಾಂಶುಪಾಲರಾದ ಹೆರಾಲ್ಡ್ ಮೋನೀಸ್ ಇವರಿಗೂ ನಮ್ಮ ಟ್ರಸ್ಟ್ನ ಪರವಾಗಿ ಧನ್ಯವಾದವನ್ನು ಅರ್ಪಿಸ್ತಿದ್ದೆ. ಹಾಗೆ ಇಲ್ಲಿಂದು ನೆರೆದಿರುವ ಎಲ್ಲ ವಿದ್ಯಾರ್ಥಿಗಳಿಗೆ, ಹಾಗೆ ಪ್ರಿಂಟ್ ಮೀಡಿಯಾ ಹಾಗೂ ಟಿ ವಿ ಮಾಧ್ಯಮದವರಿಗೆ, ಹಾಗೂ ನಮ್ಮ ಸುಧೀರ್ ರಾಜ್ ಅವರಿಗೆ, ಹಾಗೂ ನಮ್ಮ ರಾಣಿ ಪ್ರದೀಪ್ ಅವರಿಗೂ ಧನ್ಯವಾದವನ್ನು ಅರ್ಪಿಸ್ತಿದ್ದೇವೆ. Our distinguished dignitaries on the days today, and they also had their talk to you, and they addressed you like Shri K. Sadashiva Shetty, high profile entrepreneur, high intensity entrepreneur. In America, when you go there, they will tell you, hey, are you a high intensity entrepreneur? Intensity andre enu? Tivrate. Are you a high performing entrepreneur? High performing. Just performing Allah. High performing entrepreneur. That you need to define in you and become really high performing entrepreneurs. Nodona. Heading third time ಹೇಳ್ತಾ ಇದ್ದೇನೆ. How do I become a high performance entrepreneur? Lessons from great entrepreneurs. ಕೆಲವೆಲ್ಲ ಪಿಕ್ಸ್ ಇದೆ, ಟೈಮ್ ಇಲ್ಲದ ಕಾರಣ ಬರೀ ಪಿಕ್ಸನ್ನು ಹೇಳ್ತಾ ಇದ್ದೇನೆ. ಅವರಿಂದ ನೀವು ಯಾವ ಥರದ ಜೀವನ ಪಾಠವನ್ನು ಕಲಿಯೋದಕ್ಕೆ ಆಗತ್ತೆ. ಗ್ರೇಟ್ ಆಂಟ್ರಪ್ರಿನರ್ಸ್, ಹೈ ಪರ್ಫಾರ್ಮಿಂಗ್ ಆಂಟ್ರಪ್ರಿನರ್ಸ್, ಹೈ ಇಂಟೆನ್ಸಿಟಿ ಆಂಟ್ರಪ್ರಿನರ್ಸ್, ಅದನ್ನು ನೋಡುವ. ಓಕೆ, ಶಾಲ್ ವಿ ಮೂವ್ ಆನ್ ಟು ದ ನೆಕ್ಸ್ಟ್ ಸ್ಲೈಡ್. ನೋಡಿ ಸ್ನೇಹಿತರೆ, ಟ್ರೈ ಟು ರೀಡ್ ಇಟ್ ವೆರಿ ಕೇರ್ಫುಲಿ. ಒಂದು 9-10 ಸ್ಲೈಡ್ಸ್ ಇದೆ ನನ್ನ ಹತ್ರ, ಹೆಚ್ಚಿಲ್ಲ. ಕ್ಲಾರಿಟಿ ಓವರ್ ದ ಟೈಟಲ್. ಕ್ಲಾರಿಟಿ ಅಂದರೆ ಏನು ಈಗ ತಾನೇ ಕ್ಲಿಯರ್ ಮಾಡಿದ್ದೀನಿ ನಿಮಗೆ. ಕೆಲವು ಕೀ ವರ್ಡ್ಸ್ ಇದೆ ಅದರಲ್ಲಿ. ಹೌದಾ? ಯಾವುದೆಲ್ಲ ಕೀ ವರ್ಡ್ಸ್ ಇದೆ? ಹೈ ಪರ್ಫಾರ್ಮಿಂಗ್, ಹೈ ಇಂಟೆನ್ಸಿಟಿ. ಇನ್ನೊಂದು ಕೀವರ್ಡ್ ಆಂಟ್ರಪ್ರೀನರ್, ಉದ್ದಿಮೆಶಾಹಿ. ಮತ್ತೊಂದು ಕೀವರ್ಡ್ ಲೆಸನ್ಸ್ ಫ್ರಮ್ ಗ್ರೇಟ್ ಆಂಟ್ರಪ್ರೀನರ್ಸ್. ಇದೆಲ್ಲ ಕೀ ವರ್ಡ್ಸ್. ಕೀ ವರ್ಡ್ಸನ್ನು ನೀವು ಕರೆಕ್ಟಾಗಿ ಆಲೋಚನೆ ಮಾಡಿದರೆ, ದಟ್ ಈಸ್ ವಾಟ್ ಬೇಸಿಕಲಿ ಸದಾಶಿವ ಶೆಟ್ಟರು ಕೂಡ ಅದನ್ನು ಹೇಳಿದರು, ಯು ಹ್ಯಾವ್ ಎ ಮ್ಯಾಸ್ಟ್ರಿ ಓವರ್ ದ ಫಂಡಮೆಂಟಲ್ಸ್. ರತನ್ ಟಾಟಾ ಈಸ್ ಎ ಗ್ರೇಟ್ ಆಂಟ್ರಪ್ರೀನರ್. ಅಕಿಯೋ ಮೊರಿಟಾ of Sony is a great entrepreneur. Bill Gates is a great entrepreneur. Late Steve Jobs is a great entrepreneur. ಸ್ಟೋರೀಸ್ ಕೇಳ್ತಾ ಇರ್ತೀರಿ, ಓದ್ತಾ ಇರ್ತೀರಿ, ನೋಡ್ತಾ ಇರ್ತೀರಿ ಅವ್ರ ಮಾತುಗಳನ್ನು, ಸ್ಟೈಲನ್ನು, ಕಂಪನಿಗಳನ್ನು. ಆಂಟ್ರಪ್ರೀನರ್ ಅನ್ನೋದು ಇಂಗ್ಲಿಷ್ ವರ್ಡ್. ವಾವ್. ಆಂಟ್ರಪ್ರಿನರ್ ಇಸ್ ಎ ಫ್ರೆಂಚ್ ವರ್ಡ್. ಆ್ಯಕ್ಚುಲಿ ಆಂಟ್ರಪ್ರೀನರ್ ಅನ್ನುವಂಥ ಶಬ್ದ ಫ್ರೆಂಚ್ ಮೂಲ. ಅದು ಇಟ್ ಡಿರೈವ್ಡ್ ಫ್ರಾಮ್ the French language. In the French language, you call it as entrepreneur. ಯಾವಾಗ? ಬಹಳ ಹಿಂದೆ 14-15ನೇ ಶತಮಾನದಲ್ಲಿ ಅವರು ಅದರ ಬಗ್ಗೆ ಆಲೋಚನೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದು. ವೆರಿ ಇಂಟ್ರೆಸ್ಟಿಂಗ್. ಅಂಡ್ ಟುಡೇ ಇಟ್ ಹ್ಯಾಸ್ ಬಿಕಮ್ ದ ಟಾಕ್ ಆಫ್ ದ ಡೇ, ಟಾಕ್ ಆಫ್ ದ ಟೌನ್.
ಆಂಟ್ರೆ ಮೀನ್ಸ್ ಬಿಟ್ವೀನ್ ಅಂತ ಅರ್ಥ, ಮಧ್ಯದಲ್ಲಿ ಅಂತ ಅರ್ಥ ಫ್ರೆಂಚ್ ಲ್ಯಾಂಗ್ವೇಜ್ನಲ್ಲಿ. ಆ್ಯಂಡ್ ಪಿಂಡ್ರ್ PRENDRE ಮೀನ್ಸ್ ಟು ಟೇಕ್. ಟು ಟೇಕ್ ಟು ಟೇಕ್ ಅನ್ನೋದೇ ಬಹಳ ಇಂಟ್ರೆಸ್ಟಿಂಗ್ ವರ್ಡ್ ಅದು. ಐ ಟೇಕ್ ಅಪ್ ದ ರೆಸ್ಪಾನ್ಸಿಬಿಲಿಟೀಸ್, ಐ ವಿಲ್ ಸಿ ದಟ್ ಇಟ್ ಹ್ಯಾಸ್ ಬಿನ್ ಟೇಕನ್ ಅಪ್ ಬೈ ಮೀ, ಟೇಕನ್ ಅಪ್ ಬೈ ಮೈ ಫ್ರೆಂಡ್. ಟೇಕಿಂಗ್ ಅಪ್ ಅನ್ನುವಂಥದ್ದೇ ರೆಸ್ಪಾನ್ಸಿಬಿಲಿಟಿ ಅದು. You might have seen the people who are here. They have taken up the responsibilities in conceiving and designing a program like this for you for 2 days. So I have taken up ಅನ್ನುವಂಥದ್ದೇ ಒಂದು ಲೀಡರ್ಶಿಪ್ನ ಒಂದು ಒಳ್ಳೆಯ ಸಂದೇಶ ಅದು. Sir, I have taken up the responsibilities of being the school people leader. I have taken up the responsibilities of being class rep. Yes, same ಇದನ್ನು ನೀವು ಎಕ್ಸ್ಟೆಂಡ್ ಮಾಡಿ. Shri Sadashiv Shetty ji, he has taken up the responsibilities of his Heramba Enterprises, the flagship company. So taking up ide alva responsibility ಸೂಚಕ ಅದು. To take, for example, ಅವಾಗ ಏನು ಹೇಳ್ತಾ ಇದ್ರು ಫ್ರೆಂಚ್ ಪೀಪಲ್, ಎ ಮರ್ಚೆಂಟ್. ಎ ಮರ್ಚೆಂಟ್ ವಾಸ್ ಕನ್ಸಿಡರ್ಡ್ ಆಸ್ ಅನ್ ಆಂಟರ್ಪ್ರಿನರ್. Who is a merchant? A merchant is a guy who sells his products, who deals with the people, who talks to the people, who fixes the price. ವೆರಿ ಡ್ಯಾಶಿಂಗ್ ಪರ್ಸನ್. ನೋಡಿರ್ಬೋದು ನೀವು ಸಂತೆಯಲ್ಲಿ ಜಾತ್ರೆಯಲ್ಲೆಲ್ಲ ಮರ್ಚೆಂಟ್ಸ್ ಇರ್ತಾರೆ. ವೆರಿ ಡ್ಯಾಶಿಂಗ್ ದೇ ಆರ್. ನಿಮ್ಮ ಹತ್ರ ಮಾತಾಡ್ತಾರೆ, ನೀವು ಡಿಗ್ರಿ ಫೈನಲ್ ಇಯರ್ ಇರ್ಬೋದು, ಬಟ್ ಅವರ ಚಾಲಾಕಿತನ ಅಷ್ಟು ಸುಲಭದಲ್ಲಿ ಬರೋದಿಲ್ಲ. ಮಾಸ್ಟರ್ಸ್ ದೇ ಆರ್. To Dr. Girija Ye, thank you so much. Of St. Mary's College Shirwa, to florally welcome Shri Sadashiv Shetty, the moderator of the session and also a visiting professor. To the most successful entrepreneurs here, one lady as well as one gentleman, isn't it? So I just heard to Dr. Raj in the morning, and there were so many qualities he has said. And I can assure you, I don't have any of those qualities for being an entrepreneur. After I finished MBBS, actually I wanted to earn like this. Like all of you, I think just want to go and do something and earn something and set up something. Then because I wanted to earn, I was fed up of being under my parents and taking their money. Then my father said, no, you must do your post-graduation. And reluctantly I did it. But then now on going back, I know that was such a big, nice decision, because he asked me to study. And that is something that all of you must do. Just because now you have passed your BA or BCom or what thing, don't think you have to start earning and to do so many things. It's not necessary at all. Try and study and improve your skills by some method. Of course, by some method that you can't improve your skills, then of course you start something and you can do something. But as far as possible, if your parents can afford it, study harder. A classic example is Divya herself. She has got married and that thing, and she continued to study. She did her MBA and then now she's doing her PhD. See, unless you go on improving your skills, you cannot do anything. Whatever said and done, it is not some great thing that comes. You have to improve your knowledge. You must be good at something so that when someone asks you for an opinion, you should be strong enough to give a correct opinion. And that will come only with good education. So that is one point. Keep studying. Try and get as much as knowledge as possible before you start off. It started nearly 25 years ago, has grown into one of India's leading sources of crop protection. Haranba Industries Limited. Basically, I started, I belong to a place near in Kasaragod. It's a rural Krishikara family. My parents were agriculturists. Krishi. ಅದು ದೊಡ್ಡ ಕೃಷಿ ಏನು ಇರಲಿಲ್ಲ. I could barely get my education. That too with great difficulty. Parents found it difficult to educate me also those days. But education was not costly. It was not expensive those days. ಯಾಕಂದರೆ ಈಗಿನ ಥರ ಇದೆಲ್ಲ ಟ್ಯೂಷನ್ ಕ್ಲಾಸು, ಪ್ರತಿಯೊಂದು ಸಬ್ಜೆಕ್ಟಿಗೆ ಟ್ಯೂಷನ್ ಕ್ಲಾಸ್ ಬೇಕು ಹಾಗೇನೂ ಇರಲಿಲ್ಲ. ಆಲ್ಮೋಸ್ಟ್ ಫ್ರೀ ಟೈಪ್ ಇತ್ತು. ಮತ್ತು
ಡಿಗ್ರಿ ಕ್ಲಾಸಿಗೆ ಮಂಗಳೂರಿಗೆ ಹೋಗುವಾಗ ಸ್ವಲ್ಪ ಎಕ್ಸ್ಪೆನ್ಸ್ ಇತ್ತು. ದ್ಯಾಟ್ ಆಲ್ಸೋ ಐ ಟೇಕನ್ ಸಮ್ ಐ ಅಪ್ಲೈಡ್ ಫಾರ್ ಸಮ್ ಲೋನ್ ಫ್ರಮ್ ಬಂಡ್ ಸಂಘ, ವಿಚ್ ಐ ಆಲ್ವೇಸ್ ಸೇ LOCS ಕಾಲೇಜಲ್ಲಿರುವಾಗ ನಮಗೆ ಫೈನಾನ್ಷಿಯಲ್ ಪ್ರಾಬ್ಲಮ್ ಇತ್ತು ಸ್ವಲ್ಪ. ಸೊ ಸಂಬಡಿ ಟೋಲ್ಡ್ ಮೀ ಕಿ ಬಂಡ್ ಸಂಘ ಈಸ್ ಗಿವಿಂಗ್ ಸಮ್ ಲೋನ್ ಟು ಫಸ್ಟ್ ಕ್ಲಾಸ್ ಸ್ಟೂಡೆಂಟ್ಸ್, ಗುಡ್ ಸ್ಟೂಡೆಂಟ್ಸ್. ಇಟ್ ವಾಸ್ ಡ್ಯೂರಿಂಗ್ 74. ಸೊ ಆಗ ಯಾರೋ ಹೇಳಿದರು ನನಗೆ ಬಂಡ್ ಸಂಘದವರು ಕೊಡ್ತಾರೆ ಅಂತ. ಬಂಡ್ ಸಂಘಕ್ಕೆ ಹೋದೆ ನಾನು ಅಲ್ಲೇ ಇತ್ತಲ್ಲ ಇದು ನಮ್ಮ ಬಂಡ್ಸ್ ಹಾಸ್ಟೆಲ್ ಅಂತ, ಅಲ್ಲಿ ಆಫೀಸ್ ಇತ್ತು. ಅಲ್ಲಿ ಹೋಗಿ ಹೇಳಿದೆ ನಾನು ಈ ಥರ ನಂದು SSLCಯಲ್ಲಿ ಫಸ್ಟ್ ಕ್ಲಾಸ್ ಇದೆ. ಆ ಟೈಮಲ್ಲಿ 67% ಅಂದರೆ ದೊಡ್ಡದೆ. ಈಗ 67 ಈಸ್ ಜಸ್ಟ್ ಪಾಸ್, ಮೇ ಬಿ ಇಟ್ ಹ್ಯಾಸ್ ನೋ ವ್ಯಾಲ್ಯೂ. ಆಗ ಇಲ್ಲ, ಆಗ ಹೈಯೆಸ್ಟ್ ಅಂದರೆ ಒಂದು 80%. ಭಾಳ ಡಿಫಿಕಲ್ಟ್ ಅದು. ಸ್ಟೇಟಲ್ಲಿ ಟಾಪರ್ ಮೇ ಬಿ ಗೆಟಿಂಗ್ 75% ಓವರಾಲ್. 67 ಇತ್ತು, 67%. ಸೊ ಅಲ್ಲಿ ಹೋದ ತಕ್ಷಣ ಹೇಳಿದರು ಒಂದು ಫಾರ್ಮ್ ಫಿಲಪ್ ಮಾಡಿಕೊಡಿ. ಅವರು ಕೇಳಿದ ಕ್ವಶನ್ ಒಂದೇ, ಇರು ಸೆಟ್ರ ಅಂದು ಶೆಟ್ಟಿಯ ಐ ಸೆಡ್ ಅಂದು ಯಾನ್ ಶೆಟ್ಟಿ ಅಪ್ಪಂಡ ಈ ಫಾರ್ಮ್ ದಿಂಜಾಲೆ ಅಂದೆ. ಸೊ ಫಾರ್ಮ್ ದಿಂಜಾದ ಕೊರಿಯೆ. ಸೊ ಓನ್ಲಿ qualification required was you have to be a Shetty. ठीक है, and first class pass है, okay, good student, studious है. So sanctioned without any guarantee, warranty, nothing. Loan was sanctioned. I got 1200 rupees per year loan. So with which I could stay in their some hostel in Mangalore. Otherwise I was traveling by train, daily, Kasaragod to Mangalore, which was difficult, especially during rainy season. So I remember that. ಆಮೇಲೆ ಅವರು ಇಟ್ ವಾಸ್ ಲೈಕ್ ಎ ಲೋನ್, ಆಮೇಲೆ ಫೋನ್ ಬಂತು ನಾವು ಜಾಬಿಗೆ ಸೇರಿದ ಮೇಲೆ. ಸೊ ಐ ರಿಟರ್ನ್ ದ್ಯಾಟ್ ಮನಿ ಆಲ್ಸೋ. ಓಕೆ, ಬಟ್ ಐ ಆಲ್ವೇಸ್ ರಿಮೆಂಬರ್ ದ್ಯಾಟ್ ಯು ಶುಡ್ ಬಿ ಗ್ರೇಟ್ಫುಲ್ ಟು ವಾಟ್ ಎವರ್ ವಿ ಗಾಟ್ ಫ್ರಮ್ ಅವರ್ ಪೇರೆಂಟ್ಸ್, ಸ್ಪೆಷಲಿ ಮದರ್, ಫಾದರ್, and the society, the institutions which helped you. You should be grateful to your colleges, schools, colleges, who taught us and made us educated, with which we could do all this. Otherwise, ನಾವು ಊರಲ್ಲೇ ಏನು ಮಾಡ್ತಿದ್ವಿ ನಾವು? We would have been like a ordinary, what kind of skill we would have been doing, mason and carpentry, all those things, So education makes that, all those things. So coming back to that, I returned to them, and today I take part in the Bunds, all the program. Many invited Ashokanna, so I readily agreed because I have ಒಂದು ಋಣ ಇದೆ ಮೊದಲಿದು. ದ್ಯಾಟ್ ಡಿಫಿಕಲ್ಟ್ ಟೈಮ್ ದೇ ಹೆಲ್ಪ್ ನಮಗೆ. ಯಾರು ನಮಗೆ ಆ ಟೈಮಲ್ಲಿ ಡಿಫಿಕಲ್ಟ್ ಟೈಮಲ್ಲಿ ಎಜುಕೇಷನಿಗೆ ಹೆಲ್ಪ್ ಮಾಡಿದಾರ ಅವರಿಗೆ ನಾವು ಅದನ್ನು ಸಂಧಿಸಬೇಕು. ಸೊ ಟುಡೇ ಐ ಇನ್ವಾಲ್ವ್ ಇನ್ ಲಾಟ್ ಆಫ್ Bunds community activities and other social activities, not only Bunds community, Bombay Bunds illu ella kade idene. So I do some social work, lot of social work, whether it is religious, whether it is social activity, whether it is Bunds community or other communities. So that is one quality we got. So I got educated, and then I did my post graduation with this help also, and with the parents, especially mothers. I told mother was very much after, she said I'll sell my ornaments, but you study. Really appreciable. Yesterday we were in a function, on the function ittu adralli helide avaranu, I am lucky that mother is there. She had twice attack of corona. She went to ICU and she went to ventilator, but we could save her. Mother nene ಇಲ್ಲಿ ಕುಳಿಸಿದ್ದೇನೆ, ಒಂದು ದೊಡ್ಡ ಫಂಕ್ಷನ್ ಇತ್ತು ನಿನ್ನೆ. So it is the blessing, it is the support of our parents, which we should never forget. My name is Royston. My question is, at the beginning stage of creating a startup or company, how to overcome your competitors which are already well settled? You must have something special that you do which they don't do. No, they are already exist though. They are already No, they will exist, but you can always start. Like you can make it more friendly. Also, understand the way you smile, way you talk to people, and can attract people. They may be a big shop with impersonal touch, but still doing well. But you can see that is the flaw in them, and you can
change and make yours into a much. Always, when you are nice to people and when you have that kind of a bonding with your customer, you will definitely do well. But they will get better offers than us. They are already Pardon? offers, better offers they will provide for the people. They have surplus amount, right? Company is already settled, well settled. Okay. They have the extra surplus amount in their accounts. They will provide better offers to the customers. We are startups, right? Sir, this question I am asking to you. What inspired you to develop your ideas in your company? When 3G came, every month we had 1 MB or 2, not 1 MB, 1 GB or 2 GB of data for 1 month. So even then digital marketing was there, but it evolved significantly. ಯಾಕಂದರೆ 25 MB per day ಅಥವಾ 1 GB per month ಇರಬೇಕಿದ್ರೆ ನಾವು ಯಾವುದಕ್ಕೆಲ್ಲ ಇಂಟರ್ನೆಟ್ ಯೂಸ್ ಮಾಡ್ತಿದ್ವಿ. ಆ್ಯಂಡ್ ಆಫ್ಟರ್ 4G ಕೇಮ್, ವಿ ಆರ್ ಯೂಸಿಂಗ್ ಮೋರ್ ದೆನ್ 4-5 GB ಪರ್ ಡೇ. ಒಂದಿನದಲ್ಲಿ 4-5 GB ಎಲ್ಲ ಯೂಸ್ ಮಾಡ್ತೇವೆ. ಸೊ ಅಗೇನ್ ಇಂಟರ್ನೆಟ್ ಈಸ್ ಇವಾಲ್ವಿಂಗ್. And now within 1.5 years, 5G will come in India. After 5G comes again, our internet usage pattern will change. So when that happens, even the digital marketing will evolve. Because digital marketing is a byproduct of using the internet. ಇಂಟರ್ನೆಟ್ ಇರ್ಲಿಕ್ಕೆ ಹೋಗಿ ನಾವು ಬೇರೆ ಬೇರೆದಕ್ಕೆಲ್ಲ ಯೂಸ್ ಮಾಡ್ತೇವೆ. ನಾವು ಇಂಟರ್ನೆಟಲ್ಲಿ ಜಾಸ್ತಿ ಟೈಮ್ ಕಳೆಯೋದ್ರಿಂದ ಮಾರ್ಕೆಟರ್ಸಿಗೆ ಸಹ ತುಂಬ ಆಪರ್ಚುನಿಟಿ ಸಿಗ್ತದೆ ನಮಗೆ ಇಂಟರ್ನೆಟಲ್ಲಿ ನಮ್ಮನ್ನು ಟಾರ್ಗೆಟ್ ಮಾಡಲಿಕ್ಕೆ. So I will be exploring the trends in digital marketing. What are the industries doing using digital medium, and what are the prospects from the career perspective. As digital marketers today and tomorrow, how can we make the most out of it? We'll be discussing that today. So move to the next slide. So before we start, again, just I don't want to make it very, very theoretical, but just to give an understanding. What is digital marketing? Before we understand that, we have to understand what is marketing, because then it's easier to understand digital marketing. So this is a definition given by American Association of Marketing. It's a marketing body. So they define marketing as an activity, set of institutions, processes of creating, communicating, delivering, and exchanging offerings that have value to customers, clients, partners, and society at large. So basically marketing is a set of activities. What kind of activities are these? These are activities which has value for the society, which has value for customers, which has value for clients, partners. And to conduct these activities, there has to be some organizations which will do that. In this case, it's marketing agency. And here, how to communicate? Even to communicate something, there has to be a strategy. There has to be a mode. So we'll be studying all these things in marketing. And given this definition, digital marketing is basically achieving marketing objectives through digital technologies. Already marketing antond ide, MBA in marketing you study. Even in BBA also, I think there are some subjects on marketing. So basically digital marketing is applying these concepts, these definitions into digital technologies or internet at large. ಸೊ ಬೇಸಿಕ್ಲಿ ಇಂಟರ್ನೆಟನ್ನು ಯೂಸ್ ಮಾಡಿಕೊಂಡು ನಾವು ಮಾರ್ಕೆಟಿಂಗ್ ಮಾಡಿದರೆ ಅದಕ್ಕೆ ಡಿಜಿಟಲ್ ಮಾರ್ಕೆಟಿಂಗ್ ಅಂತ ಹೇಳ್ತೇವೆ. ನಿನ್ನೆ ಸೆಷನ್ಸ್ ಎಲ್ಲ ಚೆನ್ನಾಗಾಯ್ತಾ? ಏನು ಕಲ್ತ್ರಿ?
ಡಿಜಿಟಲ್ ಮಾರ್ಕೆಟಿಂಗ್, ಮತ್ತೆ ಆಂಟ್ರಪ್ರೆನ್ಯೂರ್ಶಿಪ್, ಮತ್ತೆ ಎಷ್ಟು ಜನ ಆಂಟ್ರಪ್ರೆನ್ಯೂರ್ಸ್ ಆಗ್ಲಿಕ್ಕೆ ಇಷ್ಟಪಡ್ತಿದ್ದೀರಾ? ಇಂಟ್ರೆಸ್ಟ್ ಇದೆ, ಮಾಡಬಹುದು ಅಂತ ಅನ್ಸತ್ತೆ. ಈಗಲ್ದೇ ಇದ್ರು ಇನ್ನೊಂದು 5 ವರ್ಷ ಬಿಟ್ಟಾದ್ರೂ ಏನಾದರೂ ನಂದೇ ಶುರು ಮಾಡ್ಕೊಳ್ತೇನೆ ಅಂತ ಮನಸ್ಸಿರ್ಬಹುದು, ಧೈರ್ಯ ಇರ್ಬೋದು, ಕಾನ್ಫಿಡೆನ್ಸ್ ಇರ್ಬೋದು. ಮಾತಾಡ್ತಿದ್ದೀರಿ, ಬಟ್ ಏನು ಮಾತಾಡ್ತಿದ್ದೀರಿ ನನ್ಗೆ ಅರ್ಥ ಆಗ್ತಾ ಇಲ್ಲ. ಇನ್ನೂ ಕಿವಿ ಕೇಳಿಸ್ದೇ ಇರೋಷ್ಟು ವಯಸ್ಸು ಆಗಿಲ್ಲ ನನಗೆ. ಏನು ಹೇಳ್ತಿದ್ದೀರಾ ಅಂತ ಒಂಚೂರು ಕ್ಲಿಯರ್ ಆಗಿ ಹೇಳಿದ್ರೆ ಐ ವಿಲ್ ಬಿ ಏಬಲ್ ಟು ರೆಸ್ಪಾಂಡ್ ಟು ಇಟ್. ಓದಲಿಕ್ಕೆ, ಸೋಷಲೈಸ್ ಮಾಡಲಿಕ್ಕೆ, ದೀಸ್ ಆರ್ ಡಿಫ್ರೆಂಟ್ ರೀಸನ್ಸ್ ದಟ್ ವಿ ಕ್ಯಾನ್ ಫೈಂಡ್ ಆಫ್ ವೈ ವಿ ಕಮ್ಯುನಿಕೇಟ್ ವಿತ್ ಈಚ್ ಅದರ್. ಇಮ್ಯಾಜಿನ್, ನಿಮಗೆ ಗೊತ್ತಿದೆಯೋ ಇಲ್ವೋ, ಐಸೋಲೇಷನ್. ಈಗ ಕ್ವಾರಂಟೈನ್ ಆದ ಮೇಲೆ ಐಸೋಲೇಷನ್ ಒಂದು ಪಾಪ್ಯುಲರ್ ಪದ. ಓಕೆ, ಯಾರ ಜೊತೆನೂ ಇರಬಾರ್ದು, ಎಲ್ಲರಿಗಿಂತ ದೂರ ಇರಬೇಕು ಅಂತ. But it is known to be the severest form of punishment. To isolate somebody and not have anybody to talk to that person is a very severe form of punishment. ಗೊತ್ತಾ? ಯಾರು ನೋಡ್ಲಿಕ್ಕಿಲ್ಲ, ಮಾತಾಡ್ಲಿಕ್ಕಿಲ್ಲ ಅಂತ ಕಡೆ ಒಬ್ಬರನ್ನೇ ಕೂಡ ಹಾಕೋದಿದ್ರೆ ಅದು ಮೆಂಟಲಿ ಒಂದು ಮನುಷ್ಯನನ್ನು ತುಂಬ ತುಂಬ ಎಫೆಕ್ಟ್ ಮಾಡ್ತದೆ. ಬಿಕಾಸ್ ವಿ ಆರ್ ಆಲ್ ಬೈ ನೇಚರ್ able to communicate, and we need communication. Communication is one of our very important needs in our life. Emotions, emoticons use ಮಾಡ್ತೇವಲ್ಲ ನಾವೆಲ್ಲರೂ. Yeah, it is said that emoticons is the fastest growing language because ಅದಕ್ಕೆ ಸ್ಕ್ರಿಪ್ಟ್ ಇಲ್ಲ. ಇಂಗ್ಲಿಷ್ ಬರ್ದವರಿಗೆ ಕನ್ನಡ, ಕನ್ನಡ ಬರ್ದವರಿಗೆ ಹಿಂದಿ, ಹಿಂದಿ ಬರ್ದವರಿಗೆ ಜಾಪನೀಸ್ ಅಥವಾ ಜರ್ಮನ್, ಬೇರೆ ಆ ಥರ ಲ್ಯಾಂಗ್ವೇಜ್ ಬೇಸ್ಡ್ ಇಲ್ಲ. ಒಂದು ಇಮೋಟಿಕಾನ್ ಅನ್ನು ಯಾರು ಬೇಕಾದರೂ ಅರ್ಥ ಮಾಡ್ಕೊಳ್ಬೋದು, ಹೌದಲ್ವಾ? Even if we don't know the language, that is the beauty of that language, isn't it? That is the fastest growing language ಅಂತ ಹೇಳ್ತದೆ ಸ್ಟಡೀಸು. ಸೊ ಈಗ ನಮ್ಮ ಹತ್ರ ಇಷ್ಟು ಏಡ್ಸ್ ಇದೆ, ಇಷ್ಟು ನಮ್ಮ ಮೊಬೈಲ್ಸ್ ಆಗಲಿ, ಇಂಟರ್ನೆಟ್ ಟೆಕ್ನಾಲಜಿ ಆಗಲಿ, ವಿ ಹ್ಯಾವ್ ಸೋ ಮೆನಿ ಮೀನ್ಸ್ ಆಫ್ ಕಮ್ಯುನಿಕೇಟಿಂಗ್ ವಿತ್ ಅದರ್ಸ್. ಬಟ್ ಇಫ್ ಯು ಥಿಂಕ್ ಆಫ್ early humans, early prehistoric humans, ಅವ್ರು ಹೇಗೆ ಒಬ್ಬರ ಹತ್ರ ಒಬ್ರು ಮಾತಾಡ್ಕೊಳ್ತಿದ್ರು? ಲ್ಯಾಂಗ್ವೇಜ್ ಅನ್ನೋದೇ ಇರಲಿಲ್ಲ. They used to live in groups, different section. Okay, so all of you please meet Vishal and Akshay. Please sit down. One big round of applause for them. ನನ್ನ ಒಂದು ಟೀಚರ್ ಹೇಳ್ತಾ ಇದ್ರು, while you explain to them, I'll just engage them. that ಈಗಿನ ಕಾಲದಲ್ಲಿ ನಾವು ಚಪ್ಪಾಳೆ ತಟ್ಟೋದನ್ನೇ ಮರ್ತು ಬಿಟ್ಟಿದ್ದೇವೆ ಅಂತೆ. ಯಾರು ಹೇಳಬೇಕಂತೆ ಪ್ಲೀಸ್ ಕ್ಲ್ಯಾಪ್ ಅಂತ, ಅವಾಗಲೇ ಕ್ಲ್ಯಾಪ್ ಮಾಡೋದಂತೆ, ಹೌದಾ? ಒಬ್ಬರಿಗೆ ಒಂದು ಇಮೇಜ್ ಕೊಡ್ತೇವೆ, ಅವರು ಆ ಇಮೇಜನ್ನು ಹೇಗೆ ಡ್ರಾ ಮಾಡಬೇಕಂತ ಇವರಿಗೆ ಹೇಳ್ತಾರೆ. ಇವರು ಅವರನ್ನು ಕ್ಲಾರಿಫಿಕೇಶನ್ ಏನಾದ್ರು ಕೇಳೋದಿದ್ರೆ ಕೇಳಬಹುದು, ಬಟ್ ಇವರು ಆ ಇಮೇಜನ್ನು ಡ್ರಾ ಮಾಡಬೇಕು. ಆಗ ವಿ ರಿಕ್ವೆಸ್ಟ್ ಆಲ್ ಆಫ್ ಯು ಟು ಪೇ ಅಟೆನ್ಷನ್ ಟು ದೆಮ್. ಡು ನಾಟ್ ಟಾಕ್ ಅಮಾಂಗ್ ಯೋರ್ ಸೆಲ್ಫ್ಸ್. Akshay will draw it, okay? Now the idea here is what Shubham I told you. What happens when you communicate? To what extent we assume things while we communicate, while we receive communication. It's just a demonstration, okay? Just a demonstration. So Vishal will actually provide instructions, and Akshay, you can ask any questions, okay? Okay. Any questions to him. Okay. Any language you can use. Shubham, I already told you, language is not just, communication is not about your language. It's about what happens within that language. Okay, so we'll see that. I'll give him the drawing now. This is the drawing, you can see that, okay? Just for your understanding. And he doesn't know what the drawing is, the image is, okay? A simple image. Okay, you can start giving instructions. Emoji, huh? Emoji. Okay. Center पर. हाँ. Hello, fun ಬೇಗ. Draw. हाँ? Plus sign. हाँ, plus sign. Okay. Circle ಪಡ್ಮಲ್ಲ. ಐಕ್ಯನಾ ಆಯ್ತು ಸರ್ಕಲ್. ಹಾರ್ಟ್ ತೋಲಯ. ಸೈಡ್. ಅವು ಸರ್ಕಲ್ ತೋಲಯ ಹಾರ್ಟಾ? ಅತ್ತತ್ತು ಬೇತೆ ಬೇತೆ ಪೂರಾ. ಹಾಂ ಓಕೆ. ಸೆಂಟರ್ ಹಾರ್ಟ್ ಉಪ್ಪಾಡು. ಹಾಂ ಓಕೆ. ಆಯ್ತಾ ರೈಟ್ ಡೌನ್ ಸೈಡ್. ಹಾಂ. ಸರ್ಕಲ್ ಒಂಜಿ ಮಲ್ಲ. ಹಾಂ ಓಕೆ. ಒಕ್ಕ ಟ್ರಯಾಂಗಲ್ ಉಲ್ಟಾ ಬಂತು ಮಿತ್ತಿಡು ಲೆಫ್ಟ್ ಸೈಡ್ ಮಿತ್ತು. ಲೆಫ್ಟ್ ಸೈಡ್ ಮಿತ್ತಿಡ್ದು.
Okay, so 10 plus 3. Put there. Yeah. Okay, anyone? Okay. Okay, the second point what she gets is 15, 1 5. Okay, so it is 15 plus 3, 18 plus 10, 28. What's the name? Sorry? Samiksha. Okay, boys, please be silent now. Now don't discuss. So Samiksha, again they have chosen bicycle, which is a safer option, I think. That's why most are going. Okay, let's see. Yeah. Bicycle means only 2 cheats. Okay. 5. Put there. No. 10. Okay. 10 plus 5 plus 10. Bicycle, 10. 25. 25, they got how much? 28. Yeah, always remember this. Always remember these little things. It shows that you have good breeding, that you've been brought up well. Right at this point of time, I want you to see, I am sending you out affectionate greetings to each one of you present here, students of, I say promising. Why do I say promising? That you have great promise, that you have a great future ahead. Yeah, that all of you can create your own future, and we are working towards that. You can show the next one. So how can we prepare to be focused, happy, effective, and successful professionals? This is the topic for today. What are those things that you require to do in order to be focused? Let me ask you this question now. How many of you have a definite goal in life? This is what I want to do on completing college. You will be completing your college studies in a few months' time. Idea as to what you want to do after October. How many of you? Okay, I'll ask another person. Yes. Higher education. Are you doing your BCA? BA. What do you want to do? B.Ed. Okay, you want to be a teacher? That's your plan. Okay, thank you. Masters in Communication and Marketing. Okay. Anybody else? We have 2 girls answering. I think 2 guys should come up now. Yeah? Any of the guys? No definitive goals? Anybody? Yes. Masters in Computer Education. Have you thought of where you want to do it? Manipal or Nitte. Okay. All right, thank you. One guy has answered. I think it's 50%, right? Same people. One more person? One young man? One more person with a definite goal? This is what I want to do? No? Okay. Am I to believe that some of you do not have any goals at all? You don't know where I want to go. Breeze blows this side, I go this way. Breeze forces me this side, I go that way. Huh? Tufan bandre hinge hogtivi. Now, onde kade nintkondu that I'm going to stand firm and decide this is where I want to go. I shall drive my own vehicle and reach there. Nobody like that? Some have already answered, but others, no such responses. Shall we do a goal setting exercise? I wanted to be a mental health professional. I wanted to work with people who have problems. Now, if my dad had pushed me to do that, I would have been most unhappy, because I cannot think of bowing my head down to politicians and doing what they ask you to do, because most of them don't really do the right things as I want them to. Okay? So that's not going to be possible. So is it something that you can relate to? Let's say that many of us want to be successful. When we say successful, we think of posh bungalows,
driving expensive cars, having good bank balance, having a business of our own. This is what we think. But is that how you make that money? Is it something that you can relate to? Is that what you want? Or if your core values are that you would like to be useful to society. ನಿಮ್ಮ ಫ್ಯಾಮಿಲಿಯಲ್ಲಿ ಬಿಸ್ನೆಸ್ ಬ್ಯಾಕ್ಗ್ರೌಂಡ್ ಇರುವಂಥ ಸ್ಟೂಡೆಂಟ್ಸ್ ಎಷ್ಟು ಮಂದಿ ಇದ್ದೀರಿ? ಕೈ ಎತ್ತಿ ನೋಡೋಣ. ಬೇಕು ನನಗಿದೆ, ಇಂಪಾರ್ಟೆಂಟ್. ಬಿಸ್ನೆಸ್ ತಂದೆ ತಾಯಿ ಬಿಸ್ನೆಸ್ ಬ್ಯಾಕ್ಗ್ರೌಂಡ್, ಬಿಸ್ನೆಸ್ ಮಾಡುವಂಥವ್ರು ಎಷ್ಟು ಮಂದಿ ಇದ್ದಾರೆ? ನೋ ಒನ್ ಈಸ್ ದೇರ್. ಗೌರ್ಮೆಂಟ್ ಎಂಪ್ಲಾಯೀಸ್ ಎಷ್ಟು ಮಂದಿ ಇದ್ದಾರೆ? ಪ್ರೈವೇಟ್ ಎಂಪ್ಲಾಯೀಸ್ ಎಷ್ಟು ಮಂದಿ ಇದ್ದಾರೆ? ನೀವೆಲ್ಲ ಮತ್ತೆ ಹೇಳ್ತಾ ಇರೋದು, ನಾನು ನಿಮ್ಮ ಪೇರೆಂಟ್ಸಿಗೆ ಹೇಳ್ತಾ ಇರೋದು. ಐ ಆಮ್ ಟೆಲಿಂಗ್ ಅಬೌಟ್ ಯುವರ್ ಪೇರೆಂಟ್ಸ್. ಈಗ ನಾನು ಒಬ್ಬೊಬ್ಬರನ್ನೇ ಕರೆದು ಕೇಳಬೇಕಾಗತ್ತೆ, ನಿಮ್ಮ ತಂದೆ ತಾಯಿ ಏನು ಮಾಡ್ತಾರೆ ಅಂತೇಳಿ. ಕ್ಯಾನ್ ಐ ಸ್ಟಾರ್ಟ್? ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಬಿಕಾಸ್ ನನಗೆ ಮುಂದೆ ಡಿಸ್ಕಷನ್ ಮಾಡುವಾಗ ಈ ನಾನು ಕೇಳ್ತಾ ಇದ್ದೀನಿ, ಅದಕ್ಕೆ ಆನ್ಸರ್ ವೆರಿ ವೆರಿ ಇಂಪಾರ್ಟೆಂಟ್. ಪ್ರೈವೇಟಾಗಿ ವರ್ಕ್ ಮಾಡೋರಿದ್ದಾರೆ ತಂದೆ ತಾಯಿಯವರು, ಗೌರ್ಮೆಂಟ್ ವರ್ಕರ್ಸ್ ಬೇಡ. ತಂದೆ ತಾಯಿ ಏನು ಮಾಡ್ತಾರೆ? ನಿಮ್ಮ ತಂದೆ ತಾಯಿಯರು ಏನು ಮಾಡ್ತಾರೆ? ಪೇರೆಂಟ್ಸ್ ಏನು ಮಾಡ್ತಾರೆ? ಫಾರ್ಮರರು ಆಗಿರಲೇಬೇಕು. ಫಾರ್ಮರ್ಸ್ ಎಷ್ಟು ಮಂದಿ ಇದ್ದಾರೆ? ಅರ್ಥ ಆಯ್ತಾ ನನ್ನ ಕ್ವಶನ್? ಅರ್ಥ ಆಯ್ತಾ ನಿಮಗೆ? ನಾನೇನು ಕೇಳ್ತಾ ಇದ್ದೀನಿ ಅಂತ ಅರ್ಥ ಆಯ್ತಾ? ಬಿಸ್ನೆಸ್ ಮನ್ ಯಾಕೆ ಕೇಳಿದೆ ಅಂತಂದರೆ, ಈಗ ನಮಗೆ ಕೊಟ್ಟಿರುವಂಥ ಸಬ್ಜೆಕ್ಟ್ ಅದೇ, ಹೌ ಟು ಸ್ಟಾರ್ಟ್ SSI ಯೂನಿಟ್ಸ್, ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್, ಹೇಗೆ ಸ್ಟಾರ್ಟ್ ಮಾಡೋದು ಅಂತ ನನ್ನ ಕ್ವಶನ್. ನಮಗೆ ಈಗ ಸಬ್ಜೆಕ್ಟ್ ಇರುವಂಥದ್ದು. ಈಗ ಸಾಮಾನ್ಯವಾಗಿ ಬಿಸ್ನೆಸ್ ಬ್ಯಾಕ್ಗ್ರೌಂಡ್ ಇರುವಂಥ ಪೇರೆಂಟ್ಸ್ ಇದ್ದರೆ ಸಾಮಾನ್ಯವಾಗಿ ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬಿಡ್ತಾರೆ. ಅವ್ರಿಗೆ ಹೊಸದಾಗಿ ಹೇಳುವಂಥದ್ದು ಯಾವುದು ಬರೋಲ್ಲ. ತಂದೆ ಏನು ಬಿಸ್ನೆಸ್ ಮಾಡ್ಕೊಂಡು ಹೋಗಿರ್ತಾನೆ, ತಂದೆ ಒಂದು ಇಂಡಸ್ಟ್ರಿ ಇದ್ದರೆ ಸಾಮಾನ್ಯವಾಗಿ ನಾನೀಗ ಉಡುಪಿ ಜಿಲ್ಲೆಗೆ ಬಂದು ಒಂದು 20 ದಿವಸ 20 ಡೇಸ್ ಆಯಿತು ನಾನು ಈ ಚಾರ್ಜ್ ತೊಗೊಂಡು. ಇಲ್ಲಿ ಗಮನಿಸಿದಂಥ ಅಂಶ ಏನಂತಂದರೆ, ಆ ಮಕ್ಕಳಿಗೂ ಸಹ ಅದೇ ಸಂಸ್ಕೃತಿ ಇದೆ. ಬಿಸ್ನೆಸ್ ಮಾಡೋರು ಈಗ ಕ್ಯಾಶಿ ಫ್ಯಾಕ್ಟ್ರಿಗೆ ಹೋದಾಗ ಅವ್ರ ಮಕ್ಕಳು ಅಲ್ಲೇ ಇದ್ದವ್ರು ಇದ್ದಾರೆ, ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗುವಂಥ ಮೆಂಟಾಲಿಟಿ ಇದ್ದವ್ರು ಇದ್ದಾರೆ. ಈಗ ನೆಕ್ಸ್ಟ್ ಕ್ವಶನಿಗೆ ಬರ್ತೇನೆ ನಾನು ನಿಮಗೀಗ. ಈಗ ಚಾಕ್ಲೇಟೆಲ್ಲ ಇಟ್ಟಿದ್ದಾರಲ್ವಾ, ಅದು ಯಾಕೆ ಇಟ್ಟಿದ್ದಾರೆ ಅಲ್ಲಿ? ಪ್ರಶ್ನೆ ನಮಗೆ ಕೇಳಿದ್ರೆ ನಿಮ್ಗೆ ಚಾಕ್ಲೇಟ್ ಕೊಡ್ತಾರಲ್ವಾ? ಈಗ ನಾವು ಕ್ವಶನ್ ಕೇಳಿದ್ರೆ ಏನು ಕೊಡ್ತಾರೋ ಗೊತ್ತಿಲ್ಲ ನಮಗೀಗ. ಅಶೋಕ್ ಶೆಟ್ಟಿ ಅವರು ಹೇಳಬೇಕು. ಯಾಕೆ ನೀವು ಕಲೀಲಿಕ್ಕೆ ಬಂದಿದ್ದೀರಾ? ನೀವು ಶಿಕ್ಷಣ ಯಾಕೆ ಪಡಿಬೇಕು? SSI ಯೂನಿಟ್ ಸ್ಟಾರ್ಟ್ ಮಾಡ್ಲಿಕ್ಕ ಅಲ್ವಲ್ಲ? ನೀವು ಶಿಕ್ಷಣ ಯಾಕೆ ಪಡಿತಾ ಇದ್ದೀರಿ? ಓನ್ಲಿ ಫಾರ್ ನಾಲೆಜಾ? ಅದು ಹೊಟ್ಟೆ ತುಂಬಿಸೋದಿಲ್ಲ. ಓನ್ಲಿ ಫಾರ್ ನಾಲೆಜ್ ಹೊಟ್ಟೆ ತುಂಬಿಸೋದಿಲ್ಲ. ನಾನೀಗ ಗೌರ್ಮೆಂಟ್ ಸರ್ವಿಸ್ ಸ್ಟೇಬಲ್ ಲೈಫ್ ಇನ್ ವಾಟ್ ಸೆನ್ಸ್? ಯಾವ ರೀತಿಯಲ್ಲಿ ಸ್ಟೇಬಲ್ ಸೆನ್ಸ್ ಹೇಳ್ತಾ ಇದ್ದೀರಾ? ಸ್ಟೇಬಲ್ ಲೈಫ್ ಹೇಳ್ತಾ ಇದ್ದೀರಿ. ಕಲ್ತಿದ್ದೀನಿ ನಾನು, ನಂದು MSc ಆಗಿದೆ ಇನ್ ಮ್ಯಾಥಮೆಟಿಕ್ಸಲ್ಲಿ, MBA ಇನ್ ಮಾರ್ಕೆಟಿಂಗು ಎಲ್ಲ ಆಗಿದೆ ನಂದು. ಬಟ್ ನನಗೆ ಹೊಟ್ಟೆ ತುಂಬಿಸುತ್ತಾ? ನಾನು ಇಲ್ಲಿ ನೌಕರಿ ಮಾಡಲೇಬೇಕಲ್ಲ, ನಿಮ್ಗೊಂದು ಗೋಲ್ ಇರಲೇಬೇಕಲ್ಲ. ಏನು ಮಾಡುವವರು? ವಾಟ್ ಯು ವಾಂಟ್ ಟು ಬಿ? ಹಾಂ, ಏನು ಹೇಳಿದ್ರಿ? ಜಾಬ್. ಎಷ್ಟು ಮಂದಿ ಜಾಬ್ ಅಂತ ಕೈ ಎತ್ತಿ ನೋಡೋಣ. ನಾನು ಹೆಚ್ಚಿನ ನಿಮಗೆ SSI ಯೂನಿಟ್ಸ್ ಮಾಡಲಿಕ್ಕೆ ಏನು ಅಂತ ಹೇಳ್ಬೇಕು, ನಾನು ಹೆಚ್ಚಿಗೆ ಹೇಳಲಿಕ್ಕೆ ಹೋಗೋದಿಲ್ಲ. ಬೇಸಿಕ್ ಥಿಂಗ್ ನಮ್ಗೆ ಗೊತ್ತಾಗಬೇಕು ಫಸ್ಟಿಗೆ. ಆ ರೂಟಿಗೆ ಬರ್ತಾ ಇದ್ದೀನಿ ನಾನು. ಜಾಬ್ ಎಷ್ಟು ಮಂದಿ ಮಾಡೋರು ಕೈ ಎತ್ತಿ ನೋಡೋಣ. ಆಲ್ಮೋಸ್ಟ್ ಅಲ್ಲ? ಓಕೆ. ಜಾಬಲ್ಲಿ ಸರ್ಕಾರಿ ನೌಕರಿ ಮಾಡ್ತಿರೋ ಪ್ರೈವೇಟ್ ನೌಕರಿ ಮಾಡ್ತಿರೋ? ಸರ್ಕಾರಿ ನೌಕರಿ ಫಸ್ಟ್ ಪ್ರಿಫರೆನ್ಸ್ ಹೇಳಬೇಕಲ್ಲ. ನೀವು ಜಾಬ್ ಪ್ರೈವೇಟ್ ಹೇಳ್ತಾ ಇದ್ದೀರಿ, ಸಿಗೋದು ಕಷ್ಟ ಅಲ್ವಾ? ಓಕೆ, ಜಾಬ್ ಫಸ್ಟ್ ಮಾಡ್ತೀರಿ. ಜಾಬ್ ಬಿಟ್ಟರೆ ಜಾಬ್ ಆಗಲ್ಲಪ್ಪ, ಜಾಬ್ ಸಿಗಲ್ಲ ನಿಮ್ಗೆ. ಏನು ಮಾಡ್ತೀರಾ? ಹಾಂ, ಕೇಳ್ತಾ ಇಲ್ಲ ನನಗೆ. ಒಬ್ಬರೊಬ್ಬರೇ ಮಾತಾಡಿ. ಹಾಂ, ವೆರಿ ಗುಡ್. ಅದು ಆಪ್ಷನ್ ಇದೆ ಬಿಡಿ. ದಟ್ ಆಪ್ಷನ್ ಈಸ್ ದೇರ್ ಎಸ್ಪೆಷಲಿ ಫಾರ್ ಗರ್ಲ್ಸ್. ಹುಡುಗರು ಸಣ್ಣ ಸಂಖ್ಯೆಯಲ್ಲಿದ್ದಾರೆ, ಹಿಂದ್ಗಡೆ ಕೂತ್ಬಿಟ್ಟಿದ್ದಾರೆ. ಯಾಕಪ್ಪ ನಮ್ಮ ಗಂಡು ಮಕ್ಕಳೆಲ್ಲ ಹಿಂದೆ ಕೂತ್ಬಿಟ್ಟಿದ್ದಾರೆ, ಯಾಕಂತ ಗೊತ್ತಾಗಿಲ್ಲ. ನಾವೊಂದು ಏನೇ ಪ್ರಾಡಕ್ಟ್ ಮಾಡಬೇಕು ಅಥವಾ ಒಂದು ಸರ್ವಿಸ್ ಕೊಡಬೇಕಾದ್ರೆ ಅದಕ್ಕೆ ಏನು ಬೇಡಿಕೆ ಇದೆ ಆ ಅನುಗುಣವಾಗಿ ನೀವು ಡಿಸೈಡ್ ಮಾಡಬೇಕು. ಸುಮ್ಮನೆ ಲೇಮನ್ ಆಗಿ
ಒಂದು ಇಂಡಸ್ಟ್ರಿ ಮಾಡೋದ್ರಿಂದ ಅಥವಾ ಇದಕ್ಕೆ ಇದರಿಂದ ನೀವು ಕೂಡ ಲಾಸ್ ಆಗ್ತೀರಾ, ಮತ್ತು ಅದಕ್ಕೆ ಸಪೋರ್ಟಿಂಗ್ ಏಜೆನ್ಸಿಗಳು ಏನಿರ್ತವೆ ಅವರು ಕೂಡ ಕಷ್ಟದಲ್ಲಿ ಸಿಗ್ತಾರೆ. ಅವ್ರು ಸರ್ ಬ್ರೀಫಾಗಿ ಹೇಳಿದ್ದಾರೆ, ಅದೊಂದು ಕೀ ಪಾಯಿಂಟ್ ನಿಮಗೆ, ಬೇಸಿಕ್ ಕೀ ಪಾಯಿಂಟ್, ಅದು ಸಕ್ಸಸ್ಫುಲ್ ಎಂಟರ್ಪ್ರೂನರ್ ಆಗಲಿಕ್ಕೆ. ಅದನ್ನು ಮನಗಂಡು ತಾವೆಲ್ಲರೂ ಇದು ಮಾಡ್ಕೊಳ್ತೀರಾ ಅಂಥೇಳಿ. ನೆಕ್ಸ್ಟು ನೀವು SSI ಸ್ಟಾರ್ಟ್ ಮಾಡಬೇಕಾದ್ರೆ ಅದಕ್ಕೆ ಮುಖ್ಯವಾದ ಒಂದು ನಿಮಗೆ ಸಪೋರ್ಟ್ ಬೇಕಾಗತ್ತೆ, ಅದು ಫೈನಾನ್ಸ್. ಯಾಕಂದರೆ ಇನ್ವೆಸ್ಟ್ಮೆಂಟ್ ನೀವು ಮಾಡ್ತೀರಾ ಅಂತ ಒಂದು ಪ್ಲ್ಯಾನ್ ಮಾಡ್ತಾ ಇರ್ತೀರ, ಅವಾಗೆ ನಿಮಗೆ ನಿಮ್ಮ ಕಡೆ ಸ್ವಂತ ಒಂದು ಬಂಡವಾಳ ಇರ್ಬೋದು, ಕೂಡಿ ಹಾಕ್ತೀರಾ. ಆದರೆ ನೀವು ಮಾಡುವಂಥ ಏನು ಪ್ಲ್ಯಾನ್ ಇದೆ ಅಥವಾ ಒಂದು ಇಂಡಸ್ಟ್ರಿ ಮಾಡಲಿಕ್ಕೆ ಅದಕ್ಕೆ ಬೇಕಾಗುವಂಥ ಟೋಟಲ್ ಕ್ಯಾಪಿಟಲ್ ಬಂಡವಾಳ ಏನಿದೆ ನಿಮ್ಮ ಒಬ್ಬರಿಂದ ಸಾಧ್ಯ ಮಾಡಲಿಕ್ಕೆ ಆಗಲಿಲ್ಲ ಅಂದಾಗೆ ಬ್ಯಾಂಕ್ಗಳು ಪಿಕ್ಚರ್ಗೆ ಬರ್ತವೆ. ಓಕೆ, ಬ್ಯಾಂಕಲ್ಲಿ ಯಾವ್ಯಾವ ಸ್ಕೀಮ್ ಇದೆ, ಬ್ಯಾಂಕಿನಲ್ಲಿ ಯಾವ ಟೈಪ್ ಆಫ್ ಲೋನ್ ಕೊಡ್ತಾರೆ ನಿಮಗೆ, ಬ್ಯಾಂಕಲ್ಲಿ ಲೋನಿಗೆ ಅಪ್ರೋಚ್ ಮಾಡಬೇಕಾದ್ರೆ ನೀವು ಹೇಗೆ ಅಪ್ರೋಚ್ ಮಾಡ್ಬೋದು, ಮತ್ತು ಪ್ರೆಸೆಂಟ್ಲಿ ಯಾವ್ಯಾವ ಸ್ಕೀಮ್ ಒಳಗಡೆ ನಿಮಗೆ ಗೌರ್ಮೆಂಟಿಂದ ಸಹಾಯ ಇದೆ ಅಥವಾ ಸಬ್ಸಿಡಿ ರೂಪದಲ್ಲಿ, ಇಂಟ್ರೆಸ್ಟ್ ರೂಪದಲ್ಲಿ, ಅದ್ರ ಬಗ್ಗೆ ಬ್ರೀಫಾಗಿ ನಾನು ನಿಮಗೆ ಹೇಳ್ತೀನಿ. ಯಾಕಂದರೆ ಸರ್ ಆವಾಗಲೇ ಹೇಳಿದರು, ನೀವು ಈಗ ಅಂತಿಮ ಘಟ್ಟದಲ್ಲಿದ್ದೀರಿ. ಡಿಗ್ರಿ ಗ್ರ್ಯಾಜುಯೇಷನ್ ಅಂತಂದರೆ ಒಂದು ಬೇಸಿಕ್ ನಿಮಗೆ ಎಜುಕೇಷನ್ ಮಟ್ಟಕ್ಕೆ ಹಂತದಲ್ಲಿ ಬಂದಿದ್ರಿ, PUC ಇಂದ ಡಿಗ್ರಿ ಮುಗಿಸಿದ್ದೀರಾ. ಇದು ಇಟ್ಸ್ ಎ ಡಿಸೈಡಿಂಗ್ ಪಾಯಿಂಟ್. ಐದರ್ ನೀವು ಗೌರ್ಮೆಂಟ್ ಎಂಪ್ಲಾಯಿಗೆ ಟ್ರೈ ಮಾಡ್ಬೋದು, ಅಥವಾ ಒಂದು ಪ್ರೈವೇಟಲ್ಲಿ ವರ್ಕ್ ಮಾಡಲಿಕ್ಕೆ ಒಂದು ಡಿಸೈಡ್ ಮಾಡ್ಬೋದು, ಇಲ್ಲ ಒಂದು ಬಿಸ್ನೆಸ್ ಮನ್ ಆಗ್ಬೋದು. ಇಲ್ಲಿ ಡಿಸೈಡಿಂಗ್ ಫ್ಯಾಕ್ಟರ್. ಅದಕ್ಕೆ ಅಶೋಕ್ ಕುಮಾರ್ ಶೆಟ್ಟಿ ಅವರು ನಿಮ್ಮನ್ನ ಸ್ಪೆಷಲ್ಲಾಗಿ ಕರೆದು ಟ್ರೈನಿಂಗ್ ಮಾಡ್ತಾಯಿದ್ದಾರೆ. ಇಲ್ಲಿ ನೀವು ಡಿಸೈಡ್ ಕರೆಕ್ಟಾಗಿ ನೀವು ಒಂದು ಸರ್ಕಲಲ್ಲಿ ನಿಂತಿದ್ದೀರಾ, ಸುಮಾರು ಆಪ್ಷನ್ ಇದೆ ನಿಮಗೀಗ. ಆ ಆಪ್ಷನಲ್ಲಿ ಯಾವುದು ಚೂಸ್ ಮಾಡ್ಕೊತೀರಾ ಅನ್ನೋದಕ್ಕೆ ನಿಮಗೆ ಇವತ್ತು ಒಂದು ಸ್ಪೆಷಲ್ಲಾಗಿ ಎಲ್ಲ ಹಂತದಲ್ಲ, ಬ್ಯಾಂಕಿಂದ, ಇಂಡಸ್ಟ್ರಿಯಿಂದ, ಆಮೇಲೆ ಮೆಂಟಲ್ ಎಬಿಲಿಟಿ, ಸ್ಕಿಲ್ಗಳಿಂದ ಟ್ರೈನಿಂಗ್ ಕೊಡ್ತಾಯಿದ್ದಾರೆ. ನಾನು ರಿಯಲಿ ಅಶೋಕ್ ಕುಮಾರ್ ಅಂಡ್ ಟೀಮ್ ಬಂಡರ ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ಗೆ ಅಪ್ರಿಷಿಯೇಟ್ ಮಾಡ್ತೀನಿ. ನಮಗೂ ಕೂಡ ಅಪಾರ್ಚುನಿಟಿ ಕೊಡ್ತಾಯಿದ್ದಾರೆ. ಯಾಕಂದರೆ ನಾವು ಕೂಡ ಯಾಕೆ ಇಂಟ್ರೆಸ್ಟ್ಲೇ ಬರ್ತಾಯಿದ್ದೇವೆ ಅಂದರೆ, ಇಲ್ಲಿ ಬಂದಿರುವಂಥ ವಿದ್ಯಾರ್ಥಿಗಳಲ್ಲಿ ಅಟ್ಲೀಸ್ಟ್ ಒಂದು ಕಾಂಕ್ರೀಟ್ ಡಿಸಿಷನ್ ತೊಗೊಳ್ಳೋವಂಥ ಹಂತಕ್ಕೆ ಬರಲಿ ಅಂಥೇಳಿ. ಐದರ್ ನೀವು ಒಳ್ಳೆಯದೇ ಗೌರ್ಮೆಂಟ್ ಜಾಬ್ ಮಾಡೋದು ಒಳ್ಳೆಯದೇ, ಇಲ್ಲ ಪ್ರೈವೇಟ್ ಇಂಡಸ್ಟ್ರಿಯಲ್ಲಿ ಹೋಗೋದು ಒಳ್ಳೆಯದೇ, ಇಲ್ಲ ಫಾರ್ಮರ್ ಆಗ್ತೀನಿ ಅದು ಒಳ್ಳೆಯದೇ, ಇಲ್ಲ ಒಂದು ಒಳ್ಳೆ ಬಿಸ್ನೆಸ್ ಎಂಟ್ರಪ್ರಿನರ್ ಆಗ್ತೀನಿ ಕೂಡ ಅನ್ನೋದು ಒಳ್ಳೆಯದೇ. ಬಟ್ ಒಂದು ಡಿಸಿಷನ್ ನೀವು ಮಾಡಲೇಬೇಕೀಗ. ಯಾಕಂದರೆ ಕಷ್ಟಪಟ್ಟು ನಿಮ್ಮ ತಂದೆ ತಾಯಿ ಇಲ್ಲಿವರೆಗೆ ನಿಮ್ಮನ್ನು ಬೆಳೆಸಿದ್ದಾರೆ, ಇಲ್ಲಿವರೆಗೆ ಕಲಿಸಿದ್ದಾರೆ. ಎಷ್ಟೋ ಜನಕ್ಕೆ ಎಜುಕೇಷನ್ ಸಿಗಲ್ಲ, ಆದರೂ ಈ ಹಂತದವರೆಗೆ ನೀವು ಎಜುಕೇಷನ್ ಮಾಡಿದ್ದಾರೆ, ಡಿಗ್ರಿ ಮಾಡಿದ್ದಾರೆ, ಇಟ್ಸ್ ಗ್ರೇಟ್. ಓಕೆ, ಮುಂದೆ ನಾನು ಬ್ಯಾಂಕಿನ ಬರುವಂಥ ಏನೇನು ಸ್ಕೀಮ್ ಇದೆ ಅದ್ರ ಬಗ್ಗೆ ನಿಮಗೆ ಬ್ರೀಫಾಗಿ ಹೇಳ್ತೀನಿ. ಜಸ್ಟ್ ಸುಮಾರು ಸ್ಕೀಮ್ ಇದೆ ಸರ್. ಡಿಪಾರ್ಟ್ಮೆಂಟಿಂದ ಮೇಜರು ಸೆಂಟ್ರಲ್ ಗೌರ್ಮೆಂಟಿಂದ ಒಂದು ಫ್ಲ್ಯಾಗ್ಶಿಪ್ ಸ್ಕೀಮ್ ಇದೆ, ಅದು 24/7 and 365 days ಓಪನ್ ಇರುತ್ತೆ. ಇವಾಗೂ ಕೂಡ ಡಿಗ್ರಿ ನಾಳೆ ಮುಗಿತಾ ಇದೆ, ನನಗೆ ಒಂದು ಐಡಿಯಾ ಬಂದಿದೆ, ಈ ಇಂಡಸ್ಟ್ರಿನ ಸ್ಟಾರ್ಟ್ ಮಾಡ್ಬೋದು ಅಂದರೆ ಇಮ್ಮಿಡಿಯೇಟಾಗಿ ನೀವು ಮೊಬೈಲಲ್ಲೇ ಕೂಡ ಅಪ್ಲಿಕೇಶನ್ ಹಾಕ್ಬೋದು. ಅಷ್ಟು ಸಿಂಪ್ಲಿಫೈ ಸ್ಕೀಮ್ ಇದೆ. ಅದ್ರ ಬಗ್ಗೆ ನಾನು ಕೆಲವೊಂದು ಸ್ಕೀಮ್ ಬಗ್ಗೆ ಬ್ರೀಫಾಗಿ ಹೇಳ್ತೀನಿ. ಜಸ್ಟ್ ಒಂದು ಹಾಫ್ ಆನ್ ಅವರ್ಗೆ ಮುಗಿಸ್ಬಿಡ್ತೀವಿ ಸರ್. ಓಕೆ, ಅಪ್ ಟು 3 ಒಳಗೆ. ಓಕೆ, ನೆಕ್ಸ್ಟ್ ಸರ್. ಜಸ್ಟ್ ಒಂದು 2 ಸ್ಲೈಡ್ಸ್ ಇದೆ, ನಾನು ಯಾವಾಗಲೂ ಇದು ಇಟ್ಟಿರ್ತೀನಿ. ಇವರು ಈ ಫೋಟೋದಲ್ಲಿ ಕಾಣ್ತಾ ಇದ್ದಾರಲ್ಲಿ ಯಾರು ಹೆಸರು ಹೇಳ್ತೀರಾ ಇವ್ರದ್ದು? ಹೆಸರು ಹೇಳಿದರೆ ಬಹುಮಾನ ಇದೆ ಇಲ್ಲಿ. ಅಲ್ಲಲ್ಲ, ಅವ್ರು ಬಿಡಿ, ರಾಮನಾಥ್ ಕೋವಿಂದ್ ಅವರು ಅವ್ರಿಗೆ ಪದ್ಮವಿಭೂಷಣ ಪ್ರಶಸ್ತಿನ ಕೊಡ್ತಾ ಇದ್ದಾರೆ. ಅಲ್ಲಿ ಪಡೆಯುವಂಥ ವ್ಯಕ್ತಿ ಹೆಸರು ಬೇಕು ನನಗೆ. ಮಂಜಲ್ಲಿ ಮುಸ್ಸಂಜೆ ತಿಳಿತಂಪಲ್ಲಿ ಓ ಒಲವೇ ನೀನಲ್ಲಿ ಹುಡುಕಾಟ ನಿನಗಿನ್ನೆಲ್ಲಿ ನನ್ನದೆಯೊಳಗೆ ನೇಣಿಳಿದು ಜಗಮನದ ಮೌನ ಮುರಿದು ಬಿಸಿಯುಸಿರನ್ನು ನೀ ತೆಗೆದು ನಿಟ್ಟುಸಿರನ್ನು ನೀ ಬಗೆದು ನನ್ನೊಮ್ಮೆ ಆವರಿಸು ಈ ಬೇಗೆ
निहरिसू तेरे दिल की गलियों से मैं हर रोज गुजरती हूँ हवा के जैसे चलता है तू मेरे तुझे से उड़ती हूँ कौन तुझे यूँ प्यार करेगा जैसे मैंने करती हूँ ಬೆಳಕನು ನೀಡಲಿ ಬಾಳಿಗೆ ಆರದಿರಲಿ ದೇವಿಗೆ ಬೆಳಕನು ನೀಡಲಿ ಬಾಳಿಗೆ ವಿದ್ಯೆಗೆ ವಿನಯ ವಿಭೂಷಣವು ಶಾಂತಿಗೆ ಸಹನೆ ಕಾರಣವು. ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಜನಪ್ರಿಯ ನಾಯಕರು ಹಿರಿಯರು ನಮ್ಮೆಲ್ಲರ ಮಾರ್ಗದರ್ಶಕರು ನಮ್ಮ ಜಿಲ್ಲೆಯಲ್ಲಿ ಒಂದು ರಾಜಕೀಯದಲ್ಲಿ ಬಹಳ ಯಶಸ್ವಿ ಹಾಗೂ ಬಹಳ ಮುತ್ಸದ್ದಿ ರಾಜಕಾರಣಿಯಾದ ಶ್ರೀಯುತ ಜಯಪ್ರಕಾಶ್ ಹೆಗ್ಡೆ ಅವರೇ, ನಮ್ಮ ಉಡುಪಿ ಜಿಲ್ಲೆಯಲ್ಲಿ ಹುಟ್ಟಿ ಮುಂಬೈಗೆ ಹೋಗಿ ಒಂದು ಅತ್ಯುನ್ನತ ಶ್ರೇಷ್ಠ ಉದ್ಯಮವನ್ನು ಪ್ರಾರಂಭಿಸಿ ರುವ ಆರ್ಗ್ಯಾನಿಕ್ ಇಂಡಸ್ಟ್ರೀಸ್ ಪ್ರೈವೇಟ್ ಲಿಮಿಟೆಡಿನ ಚೇರ್ಮನ್ ಆ್ಯಂಡ್ ಮ್ಯಾನೇಜಿಂಗ್ ಡೈರೆಕ್ಟರ್ ಆದ ಶ್ರೀಯುತ ಆನಂದ್ ಶೆಟ್ಟಿ ಅವರೇ, Good evening, all the guests on the dais, off the dais, and all my dear students and the faculty members of the college. So students, first, how was the program? How did you spend the last 2 days in this center? How was the program? Good? So how is the Josh? That's not high. How is the Josh? Once again, loudly. Okay, so we didn't give them refreshment. That's the reason it could be possibly. So anyway, it's, once again, I thank you wholeheartedly that for giving me an opportunity, Mr. Ashok Kumar Shetty and all the trust members, especially giving us, keeping us also away from the routine and bringing us the faculty team for all this noble cause. At the end of the 3 months, within 3 months, we delivered 5 excellent programs, which benefited over 500 students in this venue. So on 3rd of December, we gave Women Entrepreneurship Development Program conducted for 3 Gram Panchayat limit of Alevuru, Manipura and Belle. And on 10th and 11th of December, a career development and entrepreneurship program, awareness program for Mulki Sundaram Shetty College Shirva students. About 110 students participated in the program and they availed all the facilities that we provided here. And 120 women from the previous program, from the rural women, they participated in our event here. And on 1st and 3rd January, that is career development and entrepreneurship awareness training for Madhwa Institute of College, that is engineering college. Almost 89 engineering students participated in our skill development program. After that, one more wonderful event for women entrepreneurship. Women entrepreneurship development program is always, much more closer to my heart as well. So in that program, almost 104 women entrepreneurs participated and availed the benefit of the program. And this program was also associated along with the district industries where they shared a lot of Pradhan Mantri schemes and other facilities that will be given by the government to women to facilitate entrepreneurship. ಗ್ರಾಮ
ಗ್ರಾಮೀಣ ಬಂಟರ ಸಂಘ ಮತ್ತು I must mention about the resource persons first. ಅದರೊಟ್ಟಿಗೆ officials from government, those who have participated, gave some inputs to students. First of all, let me congratulate Ashok Kumar Shetty and his team, that's Gramina Bantra Sangha and Divya. Because nobody thought that this organization, Bansanga, would get into training students for their future. ಬಹಳ ಮುಖ್ಯ ಏನಂತ ಹೇಳಿದರೆ ಅವ್ರು ಟ್ರೈನ್ ಮಾಡಿ ಕಳಿಸ್ತಾರೆ, ಆದರೆ ದೇ ಹ್ಯಾವ್ ಇನ್ವೈಟೆಡ್ ರಿಸೋರ್ಸ್ ಪರ್ಸನ್ಸ್, ವಂಡರ್ಫುಲ್ ಪೀಪಲ್, ದೋಸ್ ಆರ್ ಸಕ್ಸಸ್ಫುಲ್ ಇನ್ ದೇರ್ ಓನ್ ಫೀಲ್ಡ್, ದೇ ಆರ್ ದ ಲೀಡರ್ಸ್ ಬೈ ದೆಮ್ಸೆಲ್ಸ್. ಅದರೊಟ್ಟಿಗೆ ವೇದಿಕೆ ಮೇಲೆ ಆನಂದ್ ಶೆಟ್ಟರು, ನಮ್ಮ ರಾಜೇಂದ್ರ ಪ್ರದೀಪ್ ಅವರು, ಪ್ರಸಾದ್ ಅವರು, ಅನೇಕ ಮಂದಿ. ಪ್ರಾಬ್ಲಿ ದೇ ಆರ್ ಆಲ್ ಸೆಲ್ಫ್ ಮೇಡ್. ಯಾರು ಅವರ ಹಿರಿಯರು ಮಾಡಿಟ್ಟದೇನಿಲ್ಲ. ಪ್ರಸಾದ್ ಅವರು ಸಹ ದುಬೈಗೆ ಹೋಗಿ he has made a name. ಆನಂದ್ ಶೆಟ್ಟರು, as ಅಶೋಕ್ ಕುಮಾರ್ has already told you. ಅದರೊಟ್ಟಿಗೆ ನಾಗೇಶ್ ಹೆಗ್ಡೆ ಅವರು ಉಡುಪಿಯಲ್ಲಿ. ನಮ್ಮ ಯಶ್ಪಾಲ್ ಸುವರ್ಣ ಅವರು ಸಹ ಫ್ರಮ್ ಅ ಸ್ಮಾಲ್ ಬ್ಯಾಕ್ಗ್ರೌಂಡ್ ಈಸ್ ಬಿಕಮ್ ಅ ಲೀಡರ್ ಇನ್ ದ ಸೆಂಟರ್, ಪ್ಲಸ್ ಉಡುಪಿಯ ಬ್ಯಾಂಕ್ನ ಚೇರ್ಮನ್ ಸಮೇತ ಆಗಿದ್ದಾರೆ. ಹಾಗೆ ನನಗೆ ನಾನು ಹೇಳಿದರು, ಆ್ಯಸ್ ಅ ಮೆಂಬರ್ ಆಫ್ ಲೆಜಿಸ್ಲೇಟಿವ್ ಅಸೆಂಬ್ಲಿ, ಮಿನಿಸ್ಟರ್, ಪಾರ್ಲಿಮೆಂಟ್ ಮೆಂಬರ್, ನಾವು ನನ್ನನ್ನು ರಾಜಕೀಯದಿಂದ ಸ್ವಲ್ಪ ದೂರ ಇದೆ. ಇಟ್ಸ್ ಎ ಸ್ಟೇಟ್ ಕಾನ್ಸ್ಟಿಟ್ಯೂಷನಲ್ ಬಾಡಿ, ಸೊ ಐ ಕೆನಾಟ್ ಇನ್ವಾಲ್ವ್ ಮೈಸೆಲ್ಫ್ ಇನ್ ಪೊಲಿಟಿಕಲ್ ಆ್ಯಕ್ಟಿವಿಟೀಸ್. ಬಟ್ ಎ ಗುಡ್ ಆರ್ಗನೈಸೇಷನ್ ವೈ ಕ್ಯಾನ್ ರಿಯಲಿ ಐ ಕ್ಯಾನ್ ಹೆಲ್ಪ್ ದೀಸ್ ಚಿಲ್ಡ್ರನ್ ಆಲ್ಸೋ. ನನಗೆ ಐ ಗೋ ಟು ಕಾಲೇಜ್, ಸ್ಕೂಲ್ಸ್ ಆ್ಯಂಡ್ ಕಾಲೇಜಸ್, ಇಂಟ್ರ್ಯಾಕ್ಟ್ ವಿತ್ ದ ಸ್ಟೂಡೆಂಟ್ಸ್. ಅದಕ್ಕೆ ಇಂಟ್ರ್ಯಾಕ್ಷನ್ ಅಂತ ಹೇಳಿದರೆ ಐ ವಿಲ್ ಗಿವ್ ಮೋರ್ ಟೈಮ್ ಫಾರ್ ಇಂಟ್ರ್ಯಾಕ್ಷನ್ ದೆನ್ ಗಿವಿಂಗ್ ಸ್ಪೀಚ್. ಆದರೆ ವುಮನ್ ಆಂಟ್ರಪ್ರಿನಿಯರ್ಶಿಪ್ಪಿಗೆ ನೀವು ಟ್ರೈನಿಂಗನ್ನು ಕೊಟ್ಟಂಥದ್ದು, ಪ್ರಾಬ್ಲಿ ದೇ ಹ್ಯಾವ್ ಸ್ಕಿಲ್ ಇನ್ ದೆಮ್ಸೆಲ್ಸ್. ಅದನ್ನು ಎಕ್ಸ್ಪೋಸ್ ಮಾಡುವಂಥ ಕೆಲಸವನ್ನು ನೀವು ಮಾಡಿದ್ದೀರಿ. ದಟ್ ಈಸ್ ಮೋರ್ ಇಂಪಾರ್ಟೆಂಟ್. ಇಲ್ಲಿದ್ದ ಮಕ್ಕಳಿಗೆಲ್ಲ ದೇ ಹ್ಯಾವ್ ಸ್ಕಿಲ್, ಅದರಿಂದ ಮುಂದೇನು ಅನ್ನುವಂಥದ್ದು. ಪ್ರಾಬ್ಲಿ ದೇ ಹ್ಯಾವ್ ಎ ಕ್ವೆಶನ್ ಬಿಫೋರ್ ದೆಮ್, ವಾಟ್ ನೆಕ್ಸ್ಟ್ ಅಂತ. ಅದಕ್ಕೆ ಒಂದು ಧೈರ್ಯವನ್ನು ಕೊಟ್ಟಿದ್ದೀರಿ. ಯು ಹ್ಯಾವ್ ಗಿವನ್ ದೆಮ್ ಕಾನ್ಫಿಡೆನ್ಸ್. ಮುಂದೆ ಏನನ್ನು, ಯಾರು ಏನನ್ನು ಮಾಡ್ತಿದೆ, ಏನನ್ನು ಮಾಡ್ಬೋದು, ಯು ಕ್ಯಾನ್ ಡೂ ಇಟ್. ಶಿವಕೇರ್ ಅವರ ಬುಕ್ಕನ್ನು ಓದಿದ್ದೀರಾ ಯಾರಾದರೂ? ಶಿವಕೇರ್ ಬುಕ್ ಓದಿದ್ದು ನೀವು? ಅದನ್ನು ಸಕ್ಸಸ್ಫುಲ್ ಪೀಪಲ್ ಡೋಂಟ್ ಡೂ ಡಿಫ್ರೆಂಟ್ ಥಿಂಗ್ಸ್, ಬಟ್ ದೇ ಡೂ ಥಿಂಗ್ಸ್ ಡಿಫ್ರೆಂಟ್ಲಿ ಅಂತ ಹೇಳ್ತಾರೆ ಅವರು. ಆನಂದ್ ಶೆಟ್ಟರು ಅದನ್ನು ಮಾಡಿದ್ರು, ಪ್ರಸಾದ್ ಅವರು ಅದನ್ನೇ ಮಾಡಿದರು. ದೇ ಡಿಡ್ ಥಿಂಗ್ಸ್ ಡಿಫ್ರೆಂಟ್ಲಿ, ದಟ್ಸ್ ಹೌ ದೇ ಬಿಕೇಮ್ ಸಕ್ಸಸ್ಫುಲ್. ಅದಕ್ಕೋಸ್ಕರ ಇವತ್ತು ನಾಗರಾಜ್ ನಾಯ್ಕ್ ಮತ್ತು ಬ್ಯಾಂಕ್ನವರು, ಕೆನರಾ ಬ್ಯಾಂಕ್ನ ಚೀಫ್ ಮ್ಯಾನೇಜರ್ ಬಂದರು. ಲೆಟ್ ಮಿ ಟೆಲ್ ಯು ಒನ್ ಥಿಂಗ್, ಅವರು ನಿಮಗೆಲ್ಲ ಪ್ರೋಗ್ರಾಮ್ಸನ್ನು ಕೊಟ್ಟರು. ಆದರೆ ವೆನ್ ಯು ಗೋ ಟು ಗೌರ್ಮೆಂಟ್ ಆಫೀಸಸ್, ಕೆಲವೊಮ್ಮೆ ದೇರ್ ಬಿ ಸಮ್ ಹ್ಯಾಸಲ್ಸ್. ನಾನು ಇಲ್ಲಿ ಅಥವಾ ಯಶ್ಪಾಲ್ ಅವರು, ವಾಟ್ ವಿ ಕ್ಯಾನ್ ಡೂ ಈಸ್, ಇಫ್ ಯು ಹ್ಯಾವ್ ಎನಿ ಪ್ರಾಬ್ಲಮ್ ಇನ್ ಗೌರ್ಮೆಂಟ್ ಆಫೀಸಸ್, ನಮ್ಮ ನಂಬರನ್ನು ನೋಟ್ ಮಾಡ್ಕೊಂಡು ಫೋನ್ ಮಾಡಿ. ವಿ ಕ್ಯಾನ್ ಹೆಲ್ಪ್ ಯು ಟು ಗೆಟ್ ಇಟ್ ಕ್ಲಿಯರ್ಡ್ ಇನ್ ದ ಗೌರ್ಮೆಂಟ್ ಆಫೀಸಸ್ ಆರ್ ಬ್ಯಾಂಕ್ಸ್. ಆದರೆ ನೀವು ಬ್ಯಾಂಕಿನಲ್ಲಿ ಲೋನ್ ತಗೊಂಡದ್ದು ನಿಮ್ಮ ಹಣ ಅಂತ ಎಣಿಸ್ಬೇಡಿ. ಡೋಂಟ್ ಥಿಂಕ್ ದಟ್ ಇಟ್ಸ್ ಯೋರ್ ಮನಿ. ಯು ಹ್ಯಾವ್ ಟು ರೀಪೇ ಇಟ್ ವಿತ್ ಇಂಟ್ರೆಸ್ಟ್. ನಿಮಗೆ ಯಾವಾಗ ದುಡ್ಡು ಸಿಗ್ತದೆ ಆವಾಗ ಕೊಟ್ಟಿದ್ರೆ ಆಗೋದಿಲ್ಲ. ಯಾವಾಗ ಡ್ಯೂ ಡೇಟ್ ಇದೆ ವಿತ್ ಇಂಟ್ರೆಸ್ಟ್ ಕಟ್ಟಿದರೆ ಮಾತ್ರ ಲೋನ್ ಕಮ್ಮಿ ಆಗ್ತದೆ. ಬೆಟ್ರಲ್ಲ ಆನಂದ್ ಶೆಟ್ರೆ? ಇಲ್ಲದೆ ಇದ್ದರೆ ವಾಟ್ ಎವರ್ ಯು ಪೇ, ದೇ ಅಡ್ಜಸ್ಟ್ ಇಟ್ ಟು ದ ಇಂಟ್ರೆಸ್ಟ್, ನಾಟ್ ಟು ದ ಪ್ರಿನ್ಸಿಪಲ್ ಅಮೌಂಟ್. ಅದು ಮನಸ್ಸಿನಲ್ಲಿದ್ದಾಗ ಪ್ರಾಬ್ಲಿ ಯು ವಿಲ್ ಬಿ ಎ ಸಕ್ಸಸ್ಫುಲ್ ಪರ್ಸನ್. ಅದಕ್ಕೆ ಬಹಳ ಮುಖ್ಯ ನೀವು ಮಾಡಬೇಕಾದದ್ದು, ಒಂದು ಎಲ್ಲರದ್ದು ಮೇನ್ ಥಿಂಕಿಂಗ್ ಶುಡ್ ಬಿ
ನಿಮ್ಮ ಯೋಚನೆಗಳಿದ್ದಾಗ ಯೋಜನೆಗಳು ತನ್ನಷ್ಟಕ್ಕೆ ಬರ್ತದೆ. Business and infrastructural development comes a new surge of consciousness, and India today is aligned. Staying true to its name, Organic Industries Private Limited has heralded an era of clean manufacturing. I am overwhelmed by the guests now. Distinguished guests, Jayaprakashanna, and all the stalwarts. I don't want to name each and everyone. Initially, about maybe a year back or 2 years back, when I met Ashokanna, he said we are going to construct a Bansanga in Udupi. Then I thought it's an odd Bansanga, there are 120 Bansangas all over. Okay, I did not heed much. But the achievement in the last 3 months, he said 424 students have been groomed and trained. 3 months achievement is something, according to no Bansanga in India has done it. Because there is a saying, don't give fish to eat. Teach how to catch fish. So what he is doing that? He is motivating, he is developing, he is grooming you people. The name is very good, skill. What is skill? You all got skill. Everyone got skill. You have got equal skill. If you work in hand, that is labor. Hand plus use your head, then it becomes skill. Hand, head plus heart, it becomes art. There are people working in the field. There are people working in the port, railway stations. That is called labor. There's little education, it becomes skill, then it becomes art. A doctor, we can say art. An architect is an art. Advocate is an art. Chartered accountant is art. A research and development laboratory technician art. Anyway, now you people, your age, your education, you are under observation. This is a crucial period for you. You must take it very seriously. Your parents, your teachers, classmates, neighbors, everybody is looking at you. This is a transition period in your life. So, be careful, whatever you want to do, but never get disheartened. I made 18 companies, 18 technologies, 18 different. I have seen entire India. And my ambition was to set at least one factory in each state. That is, I think, about 20 or 30. I could not do that because various reasons. Because I am ahead of the time sometime. I am very fast. My decisions are rash decisions. If I want to do tomorrow, I will do it now. If now, today, not today, just now, I take a decision. My decisions are very, very fast and very, very quick. In that process, I must have lost money also. Huge money I lost. No repentance. I wanted to set a factory here in Udupi. I had built also. It's on 91. Beautiful factory. But for various reasons, that time government restrictions were there. It was not that favorable. Electricity power was not there. There are so many things. Anyway, now I'll come to something I want to tell you. I will start my speech, and if you don't like, you can raise a hand, I will stop it. And if you want to ask questions, you can raise, stop. Okay? Now I'll address the distinguished guest on the dais. It gives me immense pleasure to state that Udupi Gramina Bantara Sangha has taken the initiative of introducing this unique program of career development and entrepreneurship awareness. I am sure this is maybe the
first of its kind in the entire history that a Bansangha is promoting such non-governmental, non-profiteering and rendering selfless service to the youth, students and neighboring people of the villages and empowerment of the women. That is very important. Empowerment of women is very, very important. I must admit that this is the brainchild of Ashokanna. There are so many brilliant people, good people, donators, this thing. But he has initiated this and this is a very excellent initiative. I think entire India has got, I don't know, I am not a politician, maybe more than 500, 600 districts or maybe more. All the districts come together and individually they want to promote like this initiative. Then what will happen? India will become very, very strong within 2-3 years. ಈ ಸ್ಕಿಲ್ ಡೆವಲಪ್ಮೆಂಟಿಗೆ ಕೌಶಲ ಅಭಿವೃದ್ಧಿಗೆ ಒಂದು ಪ್ರತ್ಯೇಕ ಸಚಿವಾಲಯವನ್ನು 2015ರಲ್ಲಿ ಪ್ರಾರಂಭಗೊಂಡಿದೆ. ಬಹುಶಃ ಅದರ ಒಂದು ಭಾಗವಾಗಿ ಇವತ್ತು ಈ ಭಾಗದ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಈ ಒಂದು ಪ್ರಯೋಜನವನ್ನು ಇವತ್ತು ಈ ಬಂಟರ ಸಂಘದ ಮೂಲಕ ನಮಗೆ ಸಿಗಲಿಕ್ಕೆ ಸಾಧ್ಯವಾಗಿದೆ. ತಮಗೆಲ್ಲರಿಗೆ ತಿಳಿದಿರುವ ಹಾಗೆ ಇವತ್ತು ಶಿಕ್ಷಣ ಮತ್ತು ಶಿಕ್ಷಕರು ನಮ್ಮ ದೇಶ ದೊಡ್ಡ ಆಸ್ತಿ. ಏಕೆಂದರೆ ಸುಮಾರು 135 ಕೋಟಿ ಜನಸಂಖ್ಯೆಯುಳ್ಳ ನಮ್ಮ ದೇಶದಲ್ಲಿ ಈ ರೀತಿಯಲ್ಲಿ ನಮ್ಮ ದೇಶ ಅಭಿವೃದ್ಧಿ ಆಗಬೇಕು, ಈ ರೀತಿಯಲ್ಲಿ ನಮ್ಮ ವಿದ್ಯಾರ್ಥಿಗಳು ಶಿಕ್ಷಣವನ್ನು ಪಡಿಬೇಕಿದ್ರೆ ಖಂಡಿತವಾಗಿ ನಮ್ಮಲ್ಲಿ ಸಿಗುವಂಥ ಶಿಕ್ಷಣ, ಅದೇ ರೀತಿ ಶಿಕ್ಷಣವನ್ನು ನೀಡುತ್ತಿರುವ ಶಿಕ್ಷಕರು, ಅದರಿಂದ ಅದು ಸಾಧ್ಯವಾಗಿದೆ. ಅದೃಷ್ಟಿಯಲ್ಲಿ ನಾನು ಹೆಚ್ಚು ಮಾತಾಡಲಿಕ್ಕೆ ಹೋಗೋದಿಲ್ಲ. ಈಗಾಗಲೇ ಭಾಳಷ್ಟು ಜನ ಮಾನವ ರಿಸೋರ್ಸ್ ಪರ್ಸನ್ ಅವರು ಒಳ್ಳೆ ವಿಚಾರಗಳನ್ನು ತಮ್ಮ ಮುಂದಿಟ್ಟಿದ್ದಾರೆ. ನಾನು ಹೆಚ್ಚು ಮಾತಾಡಿದರೆ ಆ ಎಲ್ಲ ವಿಚಾರಗಳು ತಮ್ಮಿಂದ ಡೈಲ್ಯೂಟ್ ಆಗ್ತದೆ. ಅದರಿಂದಾಗಿ ನನ್ನೊಂದು ವಿನಂತಿ ಏನಂದರೆ, ಬಹುಶಃ ನಮ್ಮೆಲ್ಲರ ದೇಶದ ಆಸ್ತಿ ಯಾವ ಕೇಳಿದರೆ ಇವತ್ತಿನ ಯುವ ಜನಾಂಗ ಒಂದು ಒಳ್ಳೆಯ ರೀತಿಯಲ್ಲಿ ತಮ್ಮನ್ನು ತಮ್ಮ ವಿದ್ಯಾರ್ಥಿ ಜೀವನದಲ್ಲಿ ತೊಡಗಿಸಿಕೊಂಡಾಗ ಮಾತ್ರ ನಮ್ಮ ದೇಶದ ಅಭಿವೃದ್ಧಿಗೆ ಇನ್ನಷ್ಟು ವೇಗ ತಮ್ಮಿಂದ ನೀಡಲಿಕ್ಕೆ ಸಾಧ್ಯ. ಅದೃಷ್ಟಿಯಲ್ಲಿ ಇವತ್ತಿನ ಈ ಕಾರ್ಯಕ್ರಮದ ಮೂಲಕ ಒಳ್ಳೊಳ್ಳೆಯ ವಿಚಾರಗಳನ್ನು ನೀವು ತಿಳಿಯಪಡೆದಿರಿ. ಎಲ್ಲ ವಿಚಾರಗಳನ್ನು ತಮ್ಮ ದಿನನಿತ್ಯದ ಜೀವನದಲ್ಲಿ ಅದನ್ನು ಅಳವಡಿಸಿಕೊಳ್ಳುವ ಮೂಲಕ ಒಂದು ಉತ್ತಮ ಪ್ರಜೆಯಾಗಿ ದೇಶದ ಅಭಿವೃದ್ಧಿಗೆ ತಮ್ಮದೇ ಆದ ಕೊಡುಗೆಯನ್ನು ಮುಂದಿನಲ್ಲಿ ನೀಡಿ ಅಂತ ಹಾರೈಸುತ್ತಾ, ಭಾಗವಹಿಸುತ್ತಾ ಎಲ್ಲ ವಿದ್ಯಾರ್ಥಿಗಳಿಗೆ ತಮ್ಮ ಉಜ್ವಲ ಭವಿಷ್ಯವನ್ನು ಹಾರೈಸುತ್ತಾ ಅವಕಾಶಕ್ಕಾಗಿ ವಂದಿಸುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. I consider this camp as a great fortune driving in all those eminent scholars and experts from the field who genuinely extended their support in accelerating the ideas of entrepreneurship among our students. I feel deep sense of gratitude towards each one who made this event effective in reaching and motivating our students. I believe entrepreneurship is not only a mindset but a skill set. As you all know, our institute is located in a rural area, pulling in youths from different socio-economic strata, having great zeal of interest and aspiration. We strive to give them the right amount of skill set and direction to invest their ideas in. Hence, we thought this was a perfect platform. I am confident that our students have got necessary information and that their queries have been answered by the experts. Before I adjourn, a statement by Nalan panel, I quote, "The true entrepreneur is a doer, not a dreamer." Thank you for the opportunity. We would definitely look forward to these kind of collaborations in future. Special thanks to Mr. Ashok Kumar Shetty and his team for taking so much efforts in organizing and arranging this program. Thank you so much.
ನಮ್ಮ ತಂದೆಯವರಾದಂತಹ ಶ್ರೀ ಪಿ ಜಗನ್ನಾಥ ಶೆಟ್ಟಿಯವರು ಕಳೆದ 70 ವರ್ಷಗಳ ಹಿಂದೆ ಈ ಗ್ರಾಮದ ಬಗ್ಗೆ ಭಾಳ ದೊಡ್ಡ ಕನಸನ್ನು ಕಂಡವರು. ತಾನು ಹುಟ್ಟಿ ಬೆಳೆದಂಥ ಒಂದು ಗ್ರಾಮ, ಅದು ಗ್ರಾಮ ಪ್ರದೇಶವಾಗಿರಬಾರ್ದು, ಅದು ನಗರವಾಗಿ ಬೆಳೆಯಬೇಕೆಂಬ ಉದ್ದೇಶದಿಂದ ಅಂದಿನ ದಿನದಲ್ಲಿ ಅವರು ಕನಸನ್ನು ಕಂಡವರು. ಅವರು ಈ ಪ್ರದೇಶದಲ್ಲಿ ಈ ಕುಂಟಲ ಹಣ್ಣು ಬೆಳೆಯುವಂಥ ಈ ಕುಂಟಲಗುಡ್ಡೆಗೆ ಕುಂತಳ ನಗರ ಅಂತ ಹೆಸರಿಟ್ಟಿದ್ದಾರೆ. ಅದು ಪ್ರಾಯಶಃ ನಮ್ಮ ತಂದೆಯವರು ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಅದೇ ರೀತಿಯಲ್ಲಿ ಅವರು ತನ್ನ ಜೀವಿತದ ಅವಧಿಯಲ್ಲಿ ಈ ಪ್ರದೇಶದಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ತನ್ನ ಜೀವನ ಪರ್ಯಂತ ನಡೆಸ್ಕೊಂಡು ಬರ್ತಿದ್ರು. ಹಲವಾರು ಕೇಂದ್ರ ಸಚಿವರುಗಳನ್ನು, ರಾಜ್ಯ ನಾಯಕರುಗಳನ್ನು, ಧಾರ್ಮಿಕ ಮುಖಂಡರುಗಳನ್ನು ಈ ಪ್ರದೇಶಕ್ಕೆ ಕರ್ಕೊಂಡು ಬಂದು ಕಾರ್ಯಕ್ರಮಗಳನ್ನು ಮಾಡ್ತಿದ್ರು. ಜೊತೆಗೆ ತನ್ನ ಗ್ರಾಮವನ್ನು ಅವರು ಪರಿಚಯಿಸ್ತಿದ್ರು. ಅದೇ ರೀತಿಯಲ್ಲಿ ಮಾಜಿ ಕೇಂದ್ರ ಸಚಿವರಾದಂಥ ದಿವಂಗತ ಶ್ರೀ ಟಿ ಎ ಪೈ ಅವರಾಗಿರ್ಬೋದು, ಶ್ರೀ ಮಧ್ವರಾಜರವರಾಗಿರ್ಬೋದು, ಶ್ರೀ ಸುಬ್ಬಯ್ಯ ಶೆಟ್ಟಿಯವರಾಗಿರ್ಬೋದು, ಶ್ರೀ ದಾಮೋದರ ಮುಲ್ಕಿಯವರಾಗಿರ್ಬೋದು, ಶ್ರೀ ಭಾಸ್ಕರ್ ಶೆಟ್ಟಿಯವರಾಗಿರ್ಬೋದು, ಹೀಗೆ ಹಲವಾರು ನಾಯಕರುಗಳನ್ನು ಈ ಪ್ರದೇಶಕ್ಕೆ ಕರ್ಕೊಂಡು ಬರ್ತಿದ್ರು. ಜೊತೆಗೆ ಹಲವು ಧಾರ್ಮಿಕ ಮುಖಂಡರುಗಳನ್ನು, ಕಟೀಲಿನ ಅಸರಣ್ಣರಿರ್ಬೋದು, ರಾಮಕೃಷ್ಣಾಶ್ರಮದ ಶ್ರೀ ಬ್ರಹ್ಮಾನಂದ ಸ್ವಾಮೀಜಿಯವರಿರ್ಬೋದು, ಅದೇ ಅಷ್ಟಮಠದ ಯತಿಗಳಿರ್ಬೋದು, ಹೀಗೆ ಹಲವಾರು ಅದೇ ರೀತಿಯಲ್ಲಿ ವೀರೇಂದ್ರ ಹೆಗ್ಡೆ ತಂದೆಯವರಾದಂಥ ಶ್ರೀ ರತ್ನವರ್ಮ ಹೆಗ್ಡೆಯವರನ್ನು ಈ ಪ್ರದೇಶಕ್ಕೆ ಕರ್ಕೊಂಡು ಬಂದು ಕಾರ್ಯಕ್ರಮಗಳನ್ನು ಅವರು ಮಾಡ್ತಿದ್ರು. ಈ ಪ್ರದೇಶದಲ್ಲಿ ಶಾಲೆ ಇರ್ಬೋದು, ಅಂಗನವಾಡಿಗಳಿರ್ಬೋದು, ಪಶು ಆಸ್ಪತ್ರೆ ಇರ್ಬೋದು, ದಿಂದೂರುಕಟ್ಟೆಯಲ್ಲಿ ಸಿಂಡಿಕೇಟ್ ಬ್ಯಾಂಕ್ ಆಗಿರ್ಬೋದು, ಮಾರುಕಟ್ಟೆ ಇರ್ಬೋದು, ರಸ್ತೆ ನಿರ್ಮಾಣ ಕಾರ್ಯಕ್ರಮಗಳಿರ್ಬೋದು. 70 ವರ್ಷಗಳ ಹಿಂದೆ ಈ ಪ್ರದೇಶದಲ್ಲಿ ಪ್ರಪ್ರಥಮವಾಗಿ ಟೆಲಿಫೋನ್ ಸಂಪರ್ಕವಿರ್ಬೋದು, ಪೋಸ್ಟ್ ಆಫೀಸ್ ಇರ್ಬೋದು. ಇದನ್ನು ಮಾಡಿದ್ದರೆ ನಮ್ಮ ತಂದೆಯವರ ಪಾತ್ರ ಅತ್ಯಮೂಲ್ಯವಾದುದು ಅಂತ ಈ ಸಂದರ್ಭದಲ್ಲಿ ನಾನು ನೆನಪಿಸಿಕೊಳ್ಳಿಕ್ಕೆ ಇಚ್ಛೆಪಡ್ತೇನೆ. ಈ ಮಾತನ್ನು ನಾನು ಯಾತಕ್ಕೋಸ್ಕರ ಹೇಳ್ತೇನೆ ಅಂದರೆ, ಇಂದು ನನಗೆ ಕೊಟ್ಟಂಥ ಸನ್ಮಾನ, ನನಗೆ ಕೊಟ್ಟಂಥ ಗೌರವ, ಅದು ನಮ್ಮ ತಂದೆಯವರಿಗೆ ಕೊಟ್ಟಂಥ ಮಹಾದೊಡ್ಡ ಗೌರವ ಅಂತ ನಾನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಇದೇ ಕೆಲವು ಸಮಯಗಳ ಹಿಂದೆ ಈ ಪ್ರದೇಶಕ್ಕೆ ಶ್ರೀ ಕರ್ನಾಟಕ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಶ್ರೀ ಬಸವರಾಜ ಬೊಮ್ಮಾಯಿ ಅವರು ಬಂದಾಗ ಈ ಪ್ರದೇಶ, ಈ ಕುಂತಳ ನಗರದ ಹೆಸರು ಜಿಲ್ಲೆಯ ಮೂಲೆ ಮೂಲೆಗಳಲ್ಲಿ ಹೆಸರನ್ನು ಒಂದು ಅಚ್ಚಾಗಿಸುವಂತೆ ಮಾಡಿತು. ತದನಂತರ ಈ ಕೌಶಲ್ಯ ತರಬೇತಿ ಕೇಂದ್ರ ನಿರಂತರ ಕಾರ್ಯಕ್ರಮಗಳನ್ನು ನಡೆಸ್ಕೊಂಡು ಬರ್ತಾ ಇದೆ. ವಿದ್ಯಾರ್ಥಿನಿಯರು ಇದರ ಸದುಪಯೋಗವನ್ನು ಪಡೆದುಕೊಂಡು ಈ ದೇಶದ ಒಂದು ಭವಿಷ್ಯಕ್ಕೆ ತಮ್ಮದೇ ಆದಂಥ ದೊಡ್ಡ ಕೊಡುಗೆಯನ್ನು ಕೊಡ್ಬೋದು ಅಂತ. ಅದೇ ರೀತಿಯಲ್ಲಿ ವಿಶ್ವದ ವಿಶ್ಲೇಷಕರ ಪ್ರಕಾರ ಭಾರತ ಇಂದು ಕೆಲವೇ ವರ್ಷಗಳಲ್ಲೇ ಪ್ರಥಮ ಸ್ಥಾನವು, ದ್ವಿತೀಯ ಸ್ಥಾನವು, ತೃತೀಯ ಸ್ಥಾನವು ಪಡೆಯಲಿದೆ ಅಂತ ವಿಶ್ವದ ವಿಶ್ಲೇಷಕರು ಇಂದು ಅಭಿಪ್ರಾಯ ಪಡ್ತಾ ಇದ್ದಾರೆ. ಅವರು ಎಂ.ಟೆಕ್ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಮುಗಿಸಿದ NITಯಲ್ಲಿ ಮುಗಿಸಿದ ನಂತರ ಅವರಿಗೆ ಅನೇಕ ಮಲ್ಟಿನ್ಯಾಷನಲ್ ಕಂಪನಿಗಳಲ್ಲಿ ಕೆಲಸದ ಅವಕಾಶ ಬಂದಿತ್ತು. ಆದರೂ ಅವರು ಆ ಕಂಪನಿಯಲ್ಲಿ ಈಗ ಕೆಲಸಕ್ಕೆ ಹೋಗ್ತಿದ್ರೆ ಅವರು ನಮ್ಮ ಊರಿನಲ್ಲಿ ಇರ್ತಿರಲಿಲ್ಲ, ಯಾವ ದೇಶದಲ್ಲಿಯೋ ಎಲ್ಲಿಯೋ ಏನಾದರೂ ಒಂದು ದೊಡ್ಡ ಹುದ್ದೆಯಲ್ಲಿ ಇರ್ತಿದ್ರು. ಆಗ ಅವರಿಗೆ ಒಂದೇ ತಲೆಯಿದ್ದದ್ದು ನನ್ನ ಪ್ರಕಾರ ಅವರ ತಂದೆ ತಾಯಿಯವರ ಸೇವೆ ಹಾಗೂ ನಮ್ಮ ಊರಿನಲ್ಲಿ ನನ್ನ ಸಮಾಜದವರ ಸೇವೆ ಮಾಡಬೇಕೆಂಬ ಭಾವನೆ ಅವರಲ್ಲಿ ಆಗಲೇ ಇತ್ತು. ಅದರ ನಂತರ ಅವರು ಊರಿನಲ್ಲಿಯೇ ಇದ್ದು ಅನೇಕ ದೊಡ್ಡ ದೊಡ್ಡ ಕಂಪನಿಗಳಲ್ಲಿ ಕೆಲಸ ಮಾಡಿದ್ದಾರೆ. ಈಗ ಅವರು ಸುಲ್ತಾನ್ ಕಂಪನಿಯಲ್ಲಿ ಜನರಲ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಎಂದು ತಿಳಿಸಲು ನಾನು ಬಹಳ ಸಂತೋಷ ಪಡುತ್ತೇನೆ. ಅದರ ಹಿಂದೆ ಅವರು ಅನೇಕ ಸಮಾಜಮುಖಿ ಕೆಲಸಗಳನ್ನು ಕೂಡ ಈಗ ಮಾಡಿ ಅವರ ತಂದೆ ತಾಯಿಯವರ ಸಮಾಜದವರ ಎಲ್ಲರ ಆಶೀರ್ವಾದವನ್ನು ಪಡೆದ ಕಾರಣ ಅವರಿಗೆ ಈಗೊಂದು ಕಟ್ಟಡ ಕಟ್ಟಲು ಹಾಗೂ ಈ ಎಲ್ಲ ಕಾರ್ಯಕ್ರಮಗಳನ್ನು ಮಾಡುವ ಅವಕಾಶ ಸಿಕ್ಕಿದೆಂದು ನಾನು ಭಾವಿಸ್ತೇನೆ. ನನಗೆ ಸಾಧಾರಣ ಒಂದು 4 ವರ್ಷಗಳ ಹಿಂದೆ ಒಂದ್ಸಲ ನನ್ನ ಹತ್ರ ಬಂದು ಹೇಳಿದರು, ನಾನೊಂದು ಇಲ್ಲಿ ಕುಂತಲ್ ನಗರದಲ್ಲಿ ಒಂದು ಬಣ್ಣ ಸಂಘ ಮಾಡಲಿಕ್ಕೆ ಹೇಳಿದ್ದೇನೆ. ನಾನು ಹೇಳಿದ್ದೆ, ಅದು ಉಡುಪಿಯಿಂದ ಬಹಳ ದೂರದಲ್ಲಿ ಇದೆ, ಅಲ್ಲಿ ಕಟ್ಟಡ ಕಟ್ಟಿದ್ರೆ ಹಾಲ್ ಎಲ್ಲ ಮಾಡಿದರೆ ಆಗ್ತದೆ ಹೇಳಿ ಕೇಳಿದ್ದೆ, ಜನರು ಬರ್ಬೋದು ಉಡುಪಿಯಿಂದ ಇಲ್ಲಿಗೆ. ಆಗ ಅವರು ಹೇಳಿದ್ರು, ನಾನು ಸ್ಕಿಲ್ ಡೆವಲಪ್ಮೆಂಟ್ ಕೆಲವು ಪ್ರೋಗ್ರಾಮ್ಸ್ ಎಲ್ಲ ಮಾಡಿ
ಊರನ್ನು ಡೆವಲಪ್ಮೆಂಟ್ ಮಾಡಬೇಕೆಂಬ ನನಗೆ ಉದ್ದೇಶ ಇದೆ ಎಂದು ಹೇಳಿದರು. ಆಗ ನನಗೆ ಅವರು ಹೇಳಿದ್ದು ಎಂಥದೇ ನನಗೆ ಅರ್ಥ ಆಗಲಿಲ್ಲ. ಆದರೆ ಸ್ವಲ್ಪ ಸಮಯದ ನಂತರ ಕಟ್ಟಡ ಕಟ್ಟುವಾಗ ಕೂಡ ನಾನು ಒಂದ್ಸಲ ಬಂದು ಹೇಳಿದೆ, ಪಾರ್ಕಿಂಗೆಲ್ಲ ಸ್ವಲ್ಪ ಜಾಗ ಕಡಿಮೆ ಆಗ್ತದೆ, ನೀವೇನು ಮಾಡಿ. ಆಗ ಕೂಡಲೇ ಅವರು ಕೂಡ ಜಾಗ ಕಡಿಮೆ ರೀತಿಯಲ್ಲಿ ಪಾರ್ಕಿಂಗ್ ಬೇಕಾದ ಜಾಗವನ್ನು ಕೂಡ ಪರ್ಚೇಸ್ ಮಾಡಿದರು. ಅದರ ನಂತರ ಕಟ್ಟಡದ ಕಾಮಗಾರಿ ಪ್ರಾರಂಭದ ನಂತರ ಬಹಳ ಶ್ರಮಪಟ್ಟು ಅವರು ತಮ್ಮ ಕೆಲಸವನ್ನು ಮಾಡಿ ಈ ಕಟ್ಟಡವನ್ನು ಮುಗಿಸಿ ಹೇಗೆ ಮಾಡಿದರೆ ನನಗೆ ಗೊತ್ತುಂಟು. ಅವರು ಭಾಳ ಎಲ್ಲ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ ಮಿನಿಸ್ಟರ್ಸ್ ಯಾವ ಪೊಲಿಟಿಕಲ್ ಪಾರ್ಟಿ ಬಂದರೂ ಕೂಡ ಅವರೊಟ್ಟಿಗೆ ಒಳ್ಳೆಯ ಹೊಂದಾಣಿಕೆಯನ್ನು ಮಾಡಿ ಬೇಕಾದ ಸ್ವಲ್ಪ ಫಂಡ್ಸ್ ಮತ್ತು ಪಬ್ಲಿಕ್ಕಿಂದ ಕೂಡ ಫಂಡ್ಸ್ ಎಲ್ಲ ಪಡೆದಿದ್ದಾರೆ. ಭಾಳ ಶ್ರಮಪಟ್ಟಿದ್ದಾರೆ ಅವರ ತಂಡದವರು. ಅದರ ನಂತರ ಅವರ ಕಾರ್ಯವೈಖರಿಯನ್ನು ಕಂಡು ನನಗೆ ಬಹಳ ಸಂತೋಷವಾಯಿತು. ಪಾಲಿಸಬೇಕು, ಮುಂದುವರಿಸ್ಕೊಳ್ಬೇಕು ಅಂತ ಒಂದು ಅವರ ಒಂದು ಖುಷಿಯನ್ನು ಇಲ್ಲಿ ತೋರಿಸ್ಕೊಂಡಿದ್ದಾರೆ. ಹಾಗೆ ಈ ಸಂಸ್ಥೆ ನಮ್ಮ ಎಲ್ಲೂ ಚಾರಿಟಿ ಸಂಸ್ಥೆಯಲ್ಲಿ ಲಾಭಕ್ಕಾಗಿ ಅಂದರೆ ಹಾಗೆಲ್ಲ ನಾವು ಒಂದು ಸಂಘ ಕಟ್ಟಿ ಒಂದು ಬಾಡಿಗೆ ಕೊಟ್ಟು ಅದರಿಂದ ಏನಾದರೂ ಬಂದರೆ ಅದರಲ್ಲಿ ನಾವು ಚಾರಿಟಿ ಮಾಡೋದು. ಇದು ಹಾಗಲ್ಲ, ಚಾರಿಟಿಯಿಂದ ಚಾರಿಟಿ ಮಾಡ್ತಿದ್ದೇವೆ. ಯಾಕಂದರೆ ಈ ಚಾರಿಟಿಯಲ್ಲಿ ಏನು ಬಂದಿದೆ ಅದನ್ನು ಇವರು ಚಾರಿಟಿಯಾಗಿ ಉಪಯೋಗಿಸ್ತಿದ್ದಾರೆ. ಯಾಕಂದರೆ ಗೌರ್ಮೆಂಟ್ನ ಯಾವುದೆಲ್ಲ ಫೆಸಿಲಿಟೀಸ್, ಯಾವುದೆಲ್ಲ ಏನೆಲ್ಲ ಉಪಯೋಗಗಳಿದೆ ಅದನ್ನೆಲ್ಲ ನಿಮಗೆ ತಿಳಿಸುತ್ತಾ, ಹಾಗೂ ಮೊನ್ನೆ ಕಳೆದ ಒಂದು ಪ್ರೋಗ್ರಾಮಲ್ಲಿ ಮಹಿಳೆಯರಿಗಾಗಿ ಭಾಳಷ್ಟು ಉತ್ತಮ ಒಂದು ಪ್ರೋಗ್ರಾಮನ್ನು ಇವರು ಕೊಟ್ಟಿದ್ದಾರೆ. ಆ ಪ್ರೋಗ್ರಾಮಲ್ಲಿ ನಮ್ಮ ಸಂಸ್ಥೆ ಆಲ್ಬರ್ಟೋ ಲಾಜಿಸ್ಟಿಕ್ನಿಂದ ಇಬ್ಬರು ರೆಪ್ರೆಸೆಂಟೇಟಿವ್ಸ್ ಬಂದಿದ್ದಾರೆ. ಅವರು ಮುಂದಿನ ದಿನಗಳಲ್ಲಿ ನಮಗೆ ಇಲ್ಲಿ ಏನೆಲ್ಲ ಒಂದು ಉಪಯೋಗ ಬರುವಂಥ ಒಂದು ನಮ್ಮ CRS ಫಂಡಿಂದ ಮಾಡುವಂಥ ಯಾವುದೇ ಕೆಲಸ ಇದ್ದರೂ ನಾವು ಮಾಡ್ತೇವೆ ಅಂತ ಆಶ್ವಾಸನೆ ಕೊಟ್ಟಿದ್ದಾರೆ. ಆ ಬಗ್ಗೆ ನಾನು ಪ್ರಯತ್ನ ಮಾಡ್ತೇನೆ. ಹಾಗೆ ಇಂಥ ಕಾರ್ಯಕ್ರಮ ಇನ್ನಷ್ಟು ಆಗಲಿ. ಈ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಶುಭವಾಗಿ ಹೇಳುತ್ತಾ ನನಗೆ ಅವಕಾಶ ಕೊಟ್ಟಿದ್ದಾರೆ. ಏನಿತ ಈ ಇನಾಗುರೇಷನ್ ಮಲ್ತಿನ ನಮ್ಮ ಜಯಪ್ಪ ಶಗಡರು ಆರ ಜನಪ್ರಿಯ ನಾಯಕರು ಅರೆಗೆ ನಮ್ಮ ನಿಮ್ಮ ಮಾತೇರ್ನ ಪರವಾದ ಸೊಲ್ಮೇನು ಸಂದೋದಿಲ್ಲ ಅಂಚನೆ ಇನಿ ನಮ್ಮ ಅನ್ನ ವೃತ್ತಿ ಜೀವನದ ಬಗ್ಗೆ ಎಡ್ಡ ರೀತಿ ಬಂದರೆ ನಮ್ಮ ಎಂಚ ವ್ಯಕ್ತಿನ ಇಂಪ್ರೂವ್ ಮಲ್ಪೊಲಿ ನಮ್ಮ ವಾ ರೀತಿ ಮಲ್ಪೊಲಿ ಬಂದ್ಬಿನ ನಂಗೆ ಮಾರ್ಗದರ್ಶನ ಕೊಡ್ತೀನ ನಮ್ಮ ಸದಾಶಿವ ಶೆಟ್ರು ಅರೆಗ ಆನಂದ್ ಶೆಟ್ರು ಅರೆಗೆ ನಮ್ಮ ಮಾತನ್ನ ಪರವಾದ ಸೊಲ್ಮೆ ಸಂದ ಒಂದಿಲ್ಲ ಅಂಚನೆ ನಮ್ಮ ಏನಕ್ಕೆ ನಮ್ಮ ಈ ಸಭೆಗೆ ಬರ್ತದೆ ನಮ್ಮ ಜೋಕಲಿಗೆ ಎಡ್ಡೆ ಗೈಡೆನ್ಸ್ ಕೊಡ್ತೀನ ನಮ್ಮ ಯಶ್ಪಾಲ್ ಸುವರ್ಣೆ ಆರ ರಾಜಕೀಯ ಅಂಚನೆ ಉದ್ಯಮೋಡ್ಲ ಎಡ್ಡೆ ಸುಧಾರ್ದಿನಾರು ಅರ್ನ ಅನುಭವನ ಬಂತೀರಿ ಅವನ ನಮ್ಮ ಎಡ್ಡೆ ರೀತಿ ತೇರಿಯನ್ನು ಹಿಡಿದು ಬಂದು ಅರೆಗೆ ನಮ್ಮ ಮಾತನ್ನ ಪರವಾದ ಸ್ಕಿಲ್ ಡೆವಲಪ್ಮೆಂಟ್ ಬರೋದು ಸೊಲ್ಮೇಲೆ ಸಂದ ಒಂದಲ್ಲ ಅಂಚನೆ ನಮ್ಮ ನಾಗೇಶ್ ಹೆಗ್ಡೆ ಆರೆ ಎಡ್ಡೆ ಉದ್ಯಮಿ ಅಂಚನೆ ಜನನಾಯಕಿ ಮಾತೆರಿಗಳ ಹೆಲ್ಪ್ ಆಪಿನ ಅರೆ ಆರೆ ನಂಗೆ ಮಾರ್ಗದರ್ಶನ ಕೊಡ್ತೀರಿ ಅರೆಗೆ ನಮ್ಮ ಮಾತನ್ನ ಪರವಾದ ಸೊಲ್ಮೇಲೆ ಸಂದ ಒಂದಲ್ಲ. ಇದು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ. ಇನ್ನಷ್ಟು ಸುದ್ದಿ ಮತ್ತು ಮನೋರಂಜನೆಗಾಗಿ ನೋಡ್ತಾ ಇರಿ ಸ್ಪಂದನ.